ನೀವು ಆಲ್ರೆಡಿ ಈ ಪ್ರೊಡ್ಯೂಸರ್ಸ್ನ ಹುಡುಕಾಟವನ್ನು ಶುರು ಮಾಡಿದ್ರಿ, ಜೊತೆಯಲ್ಲಿ ಶುರು ಆಯಿತು. ಆ್ಯಂಡ್ ದೆನ್ ಲೈಕ್ ಯು ಸೆಡ್ ರೆಸ್ಟ್ ಇಸ್ ಹಿಸ್ಟ್ರಿ. ನನಗೆ ಇದು ಹೇಳಿ, ಐ ಕಮ್ ಬ್ಯಾಕ್ ಟು ಆಲ್ ಯುವರ್ ಫಿಲ್ಮ್ಸ್, ಬಟ್ ಈ ಒಂದು ಮಾತನ್ನ ಹೇಳಿದ್ರಿ ನೀವು ರೀಸೆಂಟ್ ಇಂಟರ್ವ್ಯೂನಲ್ಲಿ, ನಾನೊಂದು ಫಿಲ್ಮ್ನ ಡೈರೆಕ್ಟ್ ಮಾಡಬೇಕು ಅಂದರೆ ನನಗದು ಫುಲ್ಲಿ ಕನ್ವಿನ್ಸ್ ಆಗಿರ್ಬೇಕು ಫಸ್ಟು. ಹೌದೌದು, ಆಗ ನಾನು ಬರೀ ಕನ್ವಿನ್ಸ್ಗಿಂತ ನನಗೆ ಎಕ್ಸೈಟ್ ಮಾಡಬೇಕು. ಅದು ನನ್ನನ್ನು ಕೂರಕ್ಕೆ ಬಿಡಬಾರ್ದು. ಇಲ್ಲ ಇದನ್ನೇನಾರು ಮಾಡಿ ನಾನು ನನ್ನ ತೋರಿಸ್ಬೇಕು ಇದು ಜನಗಳಿಗೆ ಅನ್ನೋ ಥರ ನನಗೆ ಎಕ್ಸೈಟ್ ಮಾಡಿದ್ರೆ ಮಾತ್ರ ನಾನು ಅದನ್ನ ಸಿನಿಮಾ ಮಾಡೋಕ್ಕೆ ಹೋಗೋದು, ಇಲ್ಲಾಂದರೆ ಮಾಡಲ್ಲ. ಸರಿ. ಸರಿ, ನಿಮಗೆ ಎಕ್ಸೈಟ್ ಮಾಡಬೇಕು ಆ್ಯಂಡ್ ಆಲ್ ಆಫ್ ದಟ್ ಸರಿ. ಲೈಫ್ ಜೊತೆ ಒಂದು ಸೆಲ್ಫಿ 2018, ಇದು 2025. ಅಫ್ಕೋರ್ಸ್ ಇದರ ಕೆಲಸ ಮುಂಚೆನೇ ಶುರು ಆಗಿರುತ್ತೆ. ಮಧ್ಯದಲ್ಲಿ ಕೊರೋನಾ ಎಲ್ಲ ಇತ್ತು, ಸರಿ. ಬಟ್ ಆಲ್ಸೋ ನನಗೆ ಸ್ವಲ್ಪ ಆನೆಸ್ಟಾಗಿ ಕೇಳಬೇಕು ಅಂದರೆ, ನಿಮಗೆ ಎಕ್ಸೈಟ್ ಆಗೋ ಕಥೆಗಳು, ಕಥಾವಸ್ತುಗಳು ಸಿಗೋ ಸ್ವಲ್ಪ ಕಡಿಮೆ ಆಯ್ತಾ 2018ರಿಂದ ಇದು ಶುರು ಆಗೋವರೆಗೂ ಅಂತ? ಬಿಕಾಸ್ ಇದು ಅಫ್ಕೋರ್ಸ್ ಇಲ್ಲ, ಇದು ಪುನೀತ್ ರಾಜ್ಕುಮಾರ್ ಸರ್. ಅದು ಆ ಸ್ಕ್ರಿಪ್ಟಲ್ಲಿ ಆಲ್ಮೋಸ್ಟ್ ಒಂದು 1.5 years ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇತ್ತು. ಅದು ಪುನೀತ್ ಇನ್ನೊಂದು 2-3 months ಆಗಿದ್ರೆ ನಮ್ದು ಶೂಟಿಂಗು ಸ್ಟಾರ್ಟ್ ಆಗ್ಬಿಟ್ಟಿರೋದು. ಸೊ ಅಲ್ಲಿವರೆಗೂ ಅದು ರೆಡಿ ಆಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಆಗಿತ್ತು. ಅರ್ಥ ಆಯ್ತು. ಸೊ ಅದಾಯಿತು, ಕೊರೋನಾನು ಆಯಿತು. ಓಕೆ, ಗಾಟ್ ಇಟ್. ಸೊ ನೀವು ಲೈಫ್ ಜೊತೆ ಒಂದು ಸೆಲ್ಫಿ ಆದಮೇಲೆ ಇಮಿಡಿಯೇಟ್ಲಿ ಅದ್ರ ಮೇಲೆ ಶುರು ಮಾಡಿದ್ರಿ? ಹೌದು, ಅದ್ರ ಮೇಲೆ ವರ್ಕ್ ಮಾಡಿದೆ. ಅಂದರೆ ಯಾರಿಗೆ ಮಾಡಬೇಕು ಅಂತ ಏನು ಡಿಸೈಡ್ ಆಗಿರಲಿಲ್ಲ. ಸೊ ಒಂದಷ್ಟು ಬುಕ್ಸ್ಗಳು ಓದ್ತಾ ಇದೆ, ಒಂದಷ್ಟು ಸಿನಿಮಾಗಳು ನೋಡ್ತಾ ಇದ್ದೆ. ಏನೋ ಒಂದು ಐಡಿಯಾ, ತುಂಬ ಐಡಿಯಾಸ್ ಬರ್ತಾ ಇರುತ್ತೆ, ಬಟ್ ಎಕ್ಸೈಟ್ ಮಾಡಲ್ಲ. ಇದನ್ನ ಸಿನಿಮಾ ಮಾಡ್ಬೋದು, ಇದನ್ನ ಒಂದು ಕತೆ ರೆಡಿ ಮಾಡಿ ಅದನ್ನ ಜನಕ್ಕೆ ಹೇಳ್ಬೋದು ಅಂತ ಅನಿಸ್ತಾ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಹೆಂಗೆ ಅಂದರೆ ಒನ್ ಜಾಬ್ ಅಟ್ ಅ ಟೈಮ್ ಪರ್ಸನ್. ನನಗೆ ಮಲ್ಟಿ ಟಾಸ್ಕಿಂಗ್ ಬರಲ್ಲ. ಇಲ್ಲಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಬರೀ ಪ್ರೊಡಕ್ಷನು, ಡೈರೆಕ್ಷನು ಅಂದರೆ ಬರೀ ಡೈರೆಕ್ಷನ್, ಆ್ಯಕ್ಟಿಂಗು ಅಂತ ಬಂದಾಗ ಬರೀ ಆ್ಯಕ್ಟಿಂಗು. ಈಗ ಚಕ್ರವರ್ತಿಲಿ ಮಾಡ್ಬೇಕಾದ್ರೂ ಅಷ್ಟೇ ಆಲ್ಮೋಸ್ಟ್ ನಾನೊಂದು 8-9 months ನಾನು ಕತೆ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ, ಬರೀ ಸಿನಿಮಾ ಆ್ಯಕ್ಟಿಂಗ್ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ದು. ಸೊ ಆ ಥರ ನಾನು ಒಂದು ಎಕ್ಸೈಟ್ ತುಂಬ ಆಗುತ್ತೆ. ತುಂಬ ಸಿನಿಮಾ ಒಂದೊಂದು ಪಾಯಿಂಟ್ ತುಂಬ ಚೆನ್ನಾಗಿ ಎಕ್ಸೈಟ್ ಆಗುತ್ತೆ. ಕಂಪ್ಲೀಟ್ ಕೂತ್ಕೊಂಡು ಅದನ್ನೆಲ್ಲ ಬರೆದು ಎಲ್ಲ ಅದೊಂದು ಫಾರ್ಮ್ಯಾಟ್, ಒಂದು ಕತೆ ಫಾರ್ಮ್ಯಾಟಿಗೆ ತಂದ ಮೇಲೆ ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ. ಸೊ ಅಗೇನ್ ಐ ಪುಷ್ ಇಟ್ ಬ್ಯಾಕ್. ಅದನ್ನ ಮಾಡಿ ತಿರ್ಗಾ ಐ ಸರ್ಚ್ ಫಾರ್ ನ್ಯೂ ಒನ್. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಪ್ರತಿಯೊಂದು ಚಿತ್ರಕ್ಕೂ ಬೇರೆ ಬೇರೆದೇ ಒಪ್ತೀನಿ, ಬಟ್ ಟಿಪಿಕಲಿ ನಿಮಗೆ ರೈಟಿಂಗ್ ಪ್ರಾಸೆಸ್ ಅಂತ ಎಷ್ಟು ತಿಂಗಳಾಗತ್ತೆ? ಡಿಪೆಂಡ್ಸ್ ಸರ್. ಈಗ ಒಂದೊಂದು ಹೆಂಗೆ ಅಂದರೆ, ಈಗ ಬುಲ್ಬುಲ್ಗೆ ರೀಮೇಕ್ ಮಾಡೋಕ್ಕೆ ಹೋಗಿದ್ದು ನಾವು. ಅದರಲ್ಲಿ ಬರೀ ಪ್ರೊಡಕ್ಷನ್ ನಮ್ದಿದ್ದು, ಸ್ಕ್ರಿಪ್ಟ್ಗೆಲ್ಲ ನಾನು ಕವಿಗಳೆಲ್ಲ ಕೂತಿದ್ದು 2 months ರೆಡಿ ಆಗೋಯ್ತು. ಒಂದೊಂದು ಈಗ ಪುನೀತ್ ಸರ್ ಸ್ಕ್ರಿಪ್ಟ್ಗೆ ಆಲ್ಮೋಸ್ಟ್ ಸ್ಟಾರ್ಟ್ ಟು ಬೌಂಡ್ ಸ್ಕ್ರಿಪ್ಟ್ ಎಂಡ್ಗೆ ಆಲ್ಮೋಸ್ಟ್ ನಂಗೆ ಒನ್ ಇಯರ್ 3 months ಹಂಗೆ ಟೈಮ್ ತಗೋತು. ಡಿಪೆಂಡ್ಸ್ ಅದು. ಬಟ್ ಇದು ಟೀಮ್ ಜೊತೆನೇ ಕೂತ್ ಬರೀತೀರಾ? ಹೌದೌದು, ಟೀಮ್ ಜೊತೆಲೆ. ಅಂದರೆ ನನಗೆ ಡಿಸ್ಕಷನ್ಗೆ ಯಾರು ಇರಬೇಕು. ಈಗ ನನಗೆ ಯಾವುದೋ ಒಂದು ಪಾಯಿಂಟ್ ಎಕ್ಸೈಟ್ ಆಗುತ್ತೆ, ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ. ಆ ಕಡೆಯಿಂದ ಇನ್ನೊಂದು ವಿಚಾರ ಬೌನ್ಸ್ ಆಗುತ್ತೆ, ಅದರಿಂದ ಇನ್ನೇನೋ ಒಂದು ನಾನು ಅನ್ಕೊಂಡಿರೋ ವಿಚಾರ ಇನ್ನೊಂಚೂರು ಎನ್ಹಾನ್ಸ್ ಆಗುತ್ತೆ. ಸೊ ಆ ಥರ ನಡೀತಾ ಇರುತ್ತೆ. ಒಬ್ಬನೇ ಕೂತ್ಕೊಂಡೆಲ್ಲ ಬರೆಯೋಕೆ ಯಾವಾಗ ಶುರು ಮಾಡ್ತೀರಿ? ಒಂದು ದಿನ ಒಂದು ಸೀನ್ ಡಿಸ್ಕಸ್ ಮಾಡಿ ಅವತ್ತು ಆ ಸೀನ್ ಬರೆದು ಬಿಡ್ತೀರಾ, ಅಥವಾ ಇಡೀ ಚಿತ್ರವನ್ನ ಡಿಸ್ಕಸ್ ಮಾಡಿ ಡಿಸ್ಕಷನ್ ಇಲ್ಲಿಗೆ ಮುಗೀತು, ಕನ್ವಿನ್ಸ್ ಆಗಿದೀವಿ ಐಡಿಯಾ ಆಗಿ ಅಂತ ಆಮೇಲೆ ಸ್ಟೋರಿ ವೈಸು ಒಂದು ಸ್ಟಾರ್ಟು, ಮಿಡ್ಲು, ಎಂಡ್ ಅದು ಬರೋವರೆಗೂ ಡಿಸ್ಕಷನ್ ನಡೆಯುತ್ತೆ. ಏನು ಬರೆಯಕ್ಕೆ ಹೋಗಲ್ಲ. ಒಂದು ಪಿಕ್ಚರ್ ಸಿಗುತ್ತೆ ನಮಗೆ, ಈ ಕತೆ ಹಿಂಗೆ ಟ್ರಾವೆಲ್ ಆಗಿ ಇಲ್ಲಿಗೆ ಬಂದು ಇಲ್ಲಿಂದ ಹಿಂಗೆ ಹೋಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ. ಸೊ ಆ ಪಿಕ್ಚರ್ ಸಿಗೋವರೆಗೂ ಬರೆಯೋಕೆ ಹೋಗಲ್ಲ. ಅದು ಸಿಕ್ಕಿದ ತಕ್ಷಣ ಸುಮ್ಮನೆ ಒನ್ಲೈನ್ ಆರ್ಡರ್ ಮಾಡ್ಕೋತೀವಿ. ಈ ಥರ ಅಂತ ಒಂದು ರಫ್ ಆಗಿ ಒಂದು 15-20 ಸೀನ್ ಅಂತ ಅನ್ಕೋತೀವಿ, ಬರೀ ಸ್ಟಾರ್ಟ್ ಟು ಎಂಡ್. ನೆಕ್ಸ್ಟ್ ಆ ಸೀನ್ಗಳಿಗೆ ಎಮೋಷನ್ಸ್ ವೈಸು, ಅದು ಕಾಮಿಡಿ ವೈಸು, ಇಲ್ಲ ಡ್ರಾಮಾ, ಅವೆಲ್ಲ ಫಿಲ್ ಮಾಡ್ಕೊಂಬಂದಾಗ ಆಗ ಸೀನ್ಗಳು ಹಂಗಂಗೆ ಎಲಾಬ್ರೇಟ್ ಆಗ್ತಾ ಹೋಗುತ್ತೆ ಸ್ಕ್ರಿಪ್ಟ್. ಸೊ ಅವಾಗ ಅದು ಆ ಟೈಮಿಗೆ ಈಗ ಡಿಸ್ಕಷನ್, ಇದೊಂದು ಸೀನ್ ಅಂದ್ಕೊಂಡಿದ ತಕ್ಷಣ ಅದನ್ನ ಬರಿತೀವಿ, ಈ ಥರದೊಂದು ಸೀನು ಅಂತ. ಅದ್ರ ಮೇಲೆ ತಿರ್ಗಾ ಒಂದು 2 days 3 days ವರ್ಕ್ ಮಾಡ್ತೀವಿ. ಒಂದೊಂದ್ಸತಿ ಅದು ಯಾವುದೋ ಒಂದು ಲಾಕ್ ಆಗಿಬಿಟ್ರೆ ಅದನ್ನು ಬಿಡಿಸೋದಕ್ಕೆ ಒಂದೊಂದ್ಸತಿ 1 ದಿನ ಆಗ್ಬೋದು, 1 ಗಂಟೆ ಆಗ್ಬೋದು, 1 ತಿಂಗಳಾರು ಆಗ್ಬೋದು. ಸೊ ಅದಾಗೋವರೆಗೂ ಮುಂದೆ ಹೋಗೋಕ್ಕಾಗಲ್ಲ, ಅದ್ರ ಮೇಲೇ ವರ್ಕ್ ಮಾಡ್ತಿರ್ತೀವಿ. ಅದನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇನ್ನೇನೋ ಒಂದು ಹೊಸ ಪಾಯಿಂಟ್ ಇವಾಲ್ವ್ ಆಗುತ್ತೆ. ಸೊ ಅದ್ರ ಮೇಲೆ ಒಂದಷ್ಟು ವರ್ಕ್ ಮಾಡ್ತೀವಿ. ಬಟ್ ಸ್ಟಾರ್ಟ್ ಟು ಎಂಡ್ ಅಂತ ಫಸ್ಟ್ ಏನು ಅನ್ಕೊಂಡಿರ್ತೀವಿ ಅದರಲ್ಲೇ ಇರಬೇಕು. ಅದೆಲ್ಲ ಅದರಿಂದ ಹೊರಗೋಗ್ಬಾರ್ದು, ಹೋದರೆ ಅದು ಬೇರೆ ಕಥೆ ಆಗ್ಬಿಡುತ್ತೆ. ಸಮ್ಟೈಮ್ಸ್ ಅದಾಗುತ್ತೆ. ಅದು ಹೊರಗೋದಾಗ ಅದು ವಿಚಾರ ತುಂಬ ಚೆನ್ನಾಗಿದೆ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ರಾಯಲ್ದೇನೆ ಫಸ್ಟ್ ಹಾಫ್ ಒಂದು ಕೂತ್ಬಿಡ್ತು, ಸೆಕೆಂಡ್ ಹಾಫ್ಗೆ ನಮ್ಮ ತಲೆಯಲ್ಲಿ ಕತೆ ಇದೆ,
ಇದು ಕತೆ ಸೆಕೆಂಡ್ ಹಾಫಲ್ಲಿ ಇದು ಹೇಳಬೇಕು, ಫಸ್ಟ್ ಹಾಫ್ದು ಲವ್ ಟ್ರ್ಯಾಕ್ ನಾವು ಬಿಲ್ಡ್ ಮಾಡಬೇಕು ಅಂತ ಅದನ್ನ ಅನ್ಕೊಂಡ್ವಿ. ಬಟ್ ಅದು ಬಿಲ್ಡ್ ಆದ್ಮೇಲಿಂದ ಈ ಸೆಕೆಂಡ್ ಹಾಫ್ ಏನು ಅನ್ಕೊಂಡಿದ್ವಿ ಕತೆ ಅದನ್ನ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಬಂದ್ವಿ. ಇಲ್ಲ ಈ ಫಸ್ಟ್ ಹಾಫ್ಗೆ ಸೆಕೆಂಡ್ ಹಾಫ್ ತೂಗಕ್ಕೆ ಇನ್ನೊಂಚೂರು ಜಾಸ್ತಿ ಬೇಕು ವಿಚಾರ ಅಂತ ಅನಿಸ್ತು. ಸೊ ಅದನ್ನ ಆ್ಯಕ್ಚುಲಿ 3 ವರ್ಷನ್ ಸೆಕೆಂಡ್ ಹಾಫ್ದು 3 ವರ್ಷನ್ ಮಾಡ್ಕೊಂಡ್ವಿ. ಈಗ ಬಟ್ ಮಿಡ್ ಟು ಎಂಡು ಅದೇ ಸ್ಟಾರ್ಟ್ ಮಿಡ್ ಟು ಎಂಡ್ ಅದೇ ಇರುತ್ತೆ, ಅದು ಚೇಂಜ್ ಆಗಲ್ಲ, ಅದೇ ಇರುತ್ತೆ. ದ ವೇ ಆಫ್ ಟೆಲ್ಲಿಂಗ್ ದ ಸ್ಟೋರಿ, ಆ ಕ್ಯಾರೆಕ್ಟರ್ಗಳು ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆ ಥರ ಎಲ್ಲ ಮಾಡ್ಕೊಂಡು ಹಂಗೆ ಹೋಗುತ್ತೆ. ಕ್ಯಾರೆಕ್ಟರ್ ಅಲ್ಲಿ ಚೇಂಜಸ್ ಸ್ವಲ್ಪ. ಹೌದೌದು, ಸ್ಟೋರಿ ಚೇಂಜ್ ಮಾಡಲ್ಲ. ಒಂದ್ಸತಿ ಫಿಕ್ಸ್ ಆಯಿತು ಅಂದರೆ ಅದೇ ಸ್ಟೋರಿ ಮೇಲೆ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಆ ಕ್ಯಾರೆಕ್ಟ್ರಿಂದ ಸೀನ್ಗಳು ಚೇಂಜ್ ಆಗುತ್ತೆ, ಬಟ್ ಆ ಕಥೆಯೊಳಗೆ ಇರುತ್ತೆ ಆ ಸೀನ್. ಸರಿ ಕ್ವಿಕ್ ಆಗಿ ಇದನ್ನ ಮಾಡಬೇಡ, ಬಿಕಾಸ್ ನೀವು ಹೇಳಿ ಚೆನ್ನಾಗಿತ್ತು, ಬಿಕಾಸ್ ಅದು ವ್ಯಾಲಿಡ್ ಕೂಡ. ನಿಮಗೆ ಎಕ್ಸೈಟ್ ಆಗಿಲ್ಲ ಅಂದ್ರೆ 2 ವರ್ಷ ಹೆಂಗ್ ಸ್ಪೆಂಡ್ ಮಾಡ್ತೀರಿ ಒಂದು ಫಿಲ್ಮ್? ಆಮೇಲೆ ಜನಗಳಿಗೆ ಏನು ಎಕ್ಸೈಟ್ ಮಾಡ್ತೀನಿ ನಾನು. ಹೌದು. ಸೊ ನಿಮ್ಮ ಚಿತ್ರಗಳ ಬಗ್ಗೆ ನಿಮ್ಗೆ ಏನೇನು ಎಕ್ಸೈಟ್, ಟೆಲ್ ಮಿ ಒನ್ ಥಿಂಗ್ ದಟ್ ಎಕ್ಸೈಟೆಡ್ ಅಬೌಟ್ ಈಚ್ ಆಫ್ ಯುವರ್ ಫಿಲ್ಮ್ಸ್. ಈಗ ಲೈಫ್ ಇದು ಜೊತೆಯಲ್ಲಿ ನಿಮ್ಗೆ ಎಕ್ಸೈಟ್ ಮಾಡಿದ್ದೇನು? ಲವ್ ಸ್ಟೋರಿ, ಗಂಡ ಹೆಂಡ್ತಿರ ಮಧ್ಯದಲ್ಲಿರೋ ರಿಲೇಶನ್ಶಿಪ್ಪು ನನಗೆ ಎಕ್ಸೈಟ್ ಮಾಡಿದ್ದು. ಸರಿ. ನವಗ್ರಹ, ಅಂಬಾರಿ. ಆಕ್ಚುಲಿ ಅದು ನಿಮ್ಮೂರ್ದು ಬೇರೆ ಅಲ್ಲ, ಅದು ಆಕ್ಚುಲಿ ತುಂಬಾ ಫನ್ನಿ ಸ್ಟೋರಿ. ತಮಾಷೆ ಶುರು ಆಗಿದ ವಿಚಾರ ಸಿನಿಮಾ ಆಗೋಯ್ತದೆ ಆಕ್ಚುಲಿ. ಏನು ಅಂದ್ರೆ ಈ PUC ಆದ್ಮೇಲಿಂದ ಎಲ್ಲರಿಗೂ ಒಂದು ದೊಡ್ಡ ಡೈನಮಾ ಇರುತ್ತೆ. ಏನು ಮಾಡಬೇಕು, ಪ್ರೊಫೆಷನಲ್ ಡಿಗ್ರಿ ಮಾಡೋಣ, ಇಲ್ಲೋ ರೆಗ್ಯುಲರ್ ಡಿಗ್ರಿ ಮಾಡೋಣ, ಇಲ್ಲ ಕಾಮರ್ಸ್ ತೊಗೊಳ್ಳೋದ, ಆರ್ಟ್ಸ್ ತೊಗೊಳ್ಳೋದ, ಸೈನ್ಸ್ ತೊಗೊಳ್ಳೋದ, ದೊಡ್ಡ ಕನ್ಫ್ಯೂಷನ್. ಏನಕ್ಕೆ ಅವೆಲ್ಲ ಅಂದರೆ ಫ್ಯೂಚರ್ ಬಗ್ಗೆನೇ, ಹೆಂಗೆ ನಾವು ಬದುಕಬೇಕು, ಹೆಂಗೆ ಸಂಪಾದನೆ ಮಾಡಬೇಕು, ಯಾವ ಫೀಲ್ಡ್ಗೆ ಹೋದರೆ ನಾವು ನಮಗೆ ಕಂಫರ್ಟೇಬಲ್ ಆಗಿರುತ್ತೆ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ಅವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ. ಸೊ ಎಲ್ಲನೂ ದುಡ್ಡುಗೋಸ್ಕರ ತಾನೇ, ಯಾವ ಕೋರ್ಸು ಏನು. ಸೊ ಯೂಶ್ವಲಿ ಫ್ರೀ ಇದ್ದಾಗೆಲ್ಲ ಪ್ಯಾಲೇಸ್ ನೋಡೋ ಹುಚ್ಚು ನಮಗೆ. ಅಲ್ಲೇನು ನಾವು ಟಿಕೆಟ್ ತೊಗೋಬೇಕಾಗಿಲ್ಲ, ಯಾಕಂದರೆ ಅಲ್ಲೆಲ್ಲ ಅಂಗಡಿ ಇದ್ದವ್ರಿಂದ ಅಷ್ಟು ಜನ ನಮ್ಮ ನೇಬರ್ಸೇ, ಫ್ರೆಂಡ್ಸು. ಸೊ ಅವ್ರ ಥ್ರೂ ಒಳಗೋಗ್ಬಿಟ್ರೆ ಟಿಕೆಟ್ ಇಲ್ಲ, ಸುಮ್ಮನೆ ನೋಡ್ಕೊಬಂದು ಇದು ಮಾಡೋದು. ಅವಾಗ ಸುಮ್ಮನೆ ಈ ಅಂಬಾರಿ ಕದ್ಬಿಟ್ರೆ ಲೈಫ್ ಸೆಟ್ಲ್ ಅಲ್ವಾ, ಜೀವನದ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಕಾಗಿಲ್ವಲ್ಲ ಅಂತ ಅಂದೇಳಿದ್ದು ಸಿನಿಮಾ ಆಗೋಯ್ತು. ಗಾಟ್ ಇಟ್. ಈಗ ಸಾರಥಿ ಏನು ನಿಮ್ಗೆ ಎಕ್ಸೈಟ್ ಮಾಡಿದ್ದೇನು? ಸಾರಥಿಲಿ ಅದೇ ಆಟೋ ಡ್ರೈವರ್ ಆ್ಯಂಡ್ ಕೃಷ್ಣ ಅನ್ನೋ ಪಾತ್ರ. ಸೊ ಅಂಡ್ ಅದು ಸಾರಥಿ ಜೊತೆಲಾಗಿ ಕೃಷ್ಣ, ರಾಜ ಆಟೋ ಡ್ರೈವರ್, ಒರಿಜಿನಲ್ ನೇಮ್ ಒಂದು ಕೃಷ್ಣ. ನವಗ್ರಹ ಆಗ್ಲಿ ಜೊತೆ ಕತೆಗೆ ಕಾಸ್ಟಿಂಗ್ ಮಾಡಿದ್ದು. ಸಾರಥಿ ದರ್ಶನ್ಗೋಸ್ಕರ ಕತೆ ಮಾಡಿದ್ದು. ಸೊ ಅದು ದರ್ಶನ್ಗೆ ಇದು ಸಾಕಾ, ಇನ್ನೇನು ಬೇಕು. ಯೂಶ್ವಲಿ ಕತೆ ಮಾಡಿದಾಗ ಒಂದು ಬ್ರೀಫಾಗಿ ಮಾಡ್ಕೊಬಿಡ್ತೀವಿ, ಈ ರೈತರ ಈ ಕತೆ ಹಿಂಗೆ ಟ್ರಾವೆಲ್ ಆಗೋದು. ಅಲ್ಲೊಂದು ಕ್ಯಾರೆಕ್ಟ್ರು ಅಂತ ಈ ವ್ಯಕ್ತಿಗೆ ಅಂತ ಬಂದಾಗ ಅವ್ನ ಇಮೇಜು, ಅವನ್ನ ಫ್ಯಾನ್ಸ್ ಯಾವ ರೀತಿಯಲ್ಲಿ ನೋಡಬೇಕು ಅಂತಿರ್ತಾರೆ, ಅವೆಲ್ಲ ಒಂದಷ್ಟು ವಿಚಾರಗಳು ನಮಗೆ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಒಬ್ಬ ಕಮರ್ಷಿಯಲ್ ಹೀರೋಗೆ, ಮಾಸ್ ಹೀರೋಗೆ ಸಿನಿಮಾ ಮಾಡ್ಬೇಕಾರೆ. ಸೊ ಆ ರೀತಿಲಿ ಅದನ್ನ ಮಾಡಿದ್ದು. ಇದು ಒಂದು ಸೀನ್ ಬರೆದ್ರು ಇದು ಸಾಕಾಗುತ್ತಾ, ಆ JCB ಗುದ್ದ ಸೀನು ಬರೆದು ಸಾಕಾಯಿತು ಅಂತಾನೆ ಅನ್ಸಿತ್ತು ನಮಗೆ. ಇನ್ನೂ ಏನೋ ಬೇಕಾಗ್ಬೋದೇನೋ ಅನ್ನೋ ಥರನೇ ಫೀಲ್ ಇತ್ತು ಆ ಸೀನ್ ಬರೆದಾಗ್ಲೂ ನಮಗೆ. ಸರಿ. ಲೈಫ್ ಜೊತೆ ಒಂದು ಸೆಲ್ಫಿ, ಅದು ನನ್ನ ಹೆಂಡತಿ ಬರೆದಿದ್ದು ಕತೆ. ಸೊ ಅವಳು ತುಂಬ ದಿನ ವರ್ಕ್ ಮಾಡಿದ್ಲು ಆ ಕತೆಗೆ. ಅವಳು ಹೇಳಿದ್ದ ಪಾಯಿಂಟ್ ಒಂದು ಎಲ್ಲ ಇದ್ರೂ ತಾಯಿಗೊಂದು ಐಡೆಂಟಿಟಿ ಇಲ್ದಿರೋ ಹುಡುಗನ ಕತೆನ ಹೇಳೋ ವಿಚಾರ ನನಗೆ ಎಕ್ಸೈಟ್ ಮಾಡಿದೆ. ಯಾವುದು ಇದೇನೋ ಹೊಸದಾಗಿದೆಯಲ್ಲ, ಫೀಲ್ ಗುಡ್ ಸಿನಿಮಾ ಥರ ಆಗುತ್ತೆ, ಈ ಜಾನರು ನಾನು ಟಚ್ ಮಾಡೋಣ ಅಂತ ನನಗೆ ಎಕ್ಸೈಟ್ ಆಗಿಬಿಟ್ಟು ಮಾಡಿದೆ. ಬಟ್ ಜನ ನನ್ನಿಂದ ಅಂಥ ಸಿನಿಮಾ ನೋಡೋಕೆ ಎಕ್ಸೈಟ್ ಆಗಿಲ್ಲ ಅನ್ಸುತ್ತೆ. ಪ್ರಾಬಬ್ಲಿ ಆಲ್ಸೋ ಸಾರಥಿ ಆದಮೇಲೆ ಬರ್ತಾ ಇದೆ. ಅಂದರೆ ನವಗ್ರಹ ಆ್ಯಂಡ್ ಸಾರಥಿ ಯಾವ ರೇಂಜ್ಗೆ ಜನಗಳಿಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡಿತ್ತು ಅಂದರೆ, ದರ್ಶನ್ ಇಸ್ ದಿನಕರ್ ಇಸ್ ಅ ಕಂಪ್ಲೀಟ್ ಕಮರ್ಷಿಯಲ್ ಡೈರೆಕ್ಟ್ರು ಅಂತ. ಅದು ಕಮರ್ಷಿಯಲ್ ಬಿಟ್ಟು ಒಂದು ಸ್ವಲ್ಪ ಫೀಲ್ ಗುಡ್ ಸಿನಿಮಾ ಮಾಡಕ್ಕೆ ಹೋಗಿತ್ತು. ಅವ್ರಿಗೆ ರೈಟಿಂಗ್ ಮುಂಚೆಯಿಂದ ಆಯ್ತಾ ನಿಮ್ಮ ವೈಫ್ ಅವ್ರಿಗೆ? ಬರಿತಾ ಇರ್ತಾಳೆ, ಅವಳಿಗೆ ಇಷ್ಟ ಇದೆ. ಅಂದರೆ ನಾ ಹೇಳೋದಲ್ಲ ನಿಮಗೆ, ನನಗೆ ಕ್ರಿಕೆಟು ತುಂಬ ಇಷ್ಟ ಆ್ಯಂಡ್ ಸಿನಿಮಾ ಅವೆರಡೇ ನನ್ನ ಲೈಫಲ್ಲಿ. ಏನು ಮಾಡದೇ ಇದ್ದಾಗ ಅವೆರಡರದ್ದೇ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳೋ. ನನ್ನ ಹೆಂಡ್ತಿಗೂ ಹಂಗೇನೆ, ಅವಳಿಗೂ ಸಿನಿಮಾ ಆ್ಯಂಡ್ ಕ್ರಿಕೆಟ್ ತುಂಬ ಹುಚ್ಚು. ಸೊ ಅವಳಿಗೂ ಒಂಚೂರು ಬರೆಯೋ ಹುಚ್ಚೆಲ್ಲ ಇದೆ, ತುಂಬ ಬುಕ್ಸ್ಗಳೆಲ್ಲ ಓದ್ತಾಳೆ. ಸೊ ಸರಿ, ನಿಮಗೆ ಹೇಳೋಕ್ಕಾದ್ರೆ ಇದನ್ನ ಮಾತ್ರ ಹೇಳಿ, ಬೇಡ ಅಂದರೆ ಬೇಡ. ಈಗ ಪುನೀತ್ ರಾಜ್ಕುಮಾರ್ ಜೊತೆ ಏನು ಮಾಡಬೇಕಿತ್ತೋ ಆ ಕಥೆಯಲ್ಲಿ ನಿಮಗೆ ಎಕ್ಸೈಟ್ ಮಾಡಿದ್ದೇನು? ಹೀರೋ ಕ್ಯಾರೆಕ್ಟರ್ ಸಖತ್ತಾಗಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಅದನ್ನ ತುಂಬಾ ಹೊಗಳಕ್ಕಾಗಲ್ಲ. ಹೊಗಳಿದ್ರೆ ಸ್ವಂತ ನನ್ನ ಕೆಲಸನೇ ನಾನು ಹೊಗಳ್ದಂಗೆ ಆಗ್ಬಿಡುತ್ತೆ.
ತುಂಬಾ ಅಂದ್ರೆ ಯೂನಿಕ್ ಆಗಿ ಏನಾದರೂ ರಿಫೈನ್ ಮಾಡಿದ್ರ ಅದನ್ನ? ಹೌದೌದು, ಅಂದ್ರೆ ಪುನೀತ್ ಸರ್ ಟಿಲ್ ಜೇಮ್ಸ್ ವರ್ಗೂ ಅವ್ರು ಯಾವ್ದು ಆ ಥರ ಟೈಪ್ ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ. ಅಂಡ್ ಪುನೀತ್ ಸರ್ ತುಂಬಾ ಎಕ್ಸೈಟ್ ಆಗಿದೆ ಅದು ದಿನಕರ್ ಇದುವರೆಗೂ ನಾನು ಮಾಡದೇ ಇರೋಂಥ ಅದೊಂದು ಕ್ಯಾರೆಕ್ಟರ್ ತಂದಿದ್ರೆ. ಅಂಡ್ ಅದು ತುಂಬ ಕಮರ್ಷಿಯಲ್ ಆಗಿದೆ, ಅಂದರೆ ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಕಮ್ಮಿ ಅವ್ರು ಮಾಡಿತ್ತಿದ್ದು, ಒಂದೆರಡೋ ಮೂರೋ ಮಾಡಿರೋದೇನೋ. ಸೊ ನಿಮ್ಮ ಸ್ಟೈಲಲ್ಲಿ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಸ್ಟೈಲ್ಗೆ ನಾನು ಕೂತಾಗ ಇನ್ನೂ ಅದು ಬೇರೆ ಥರ ಕಾಣುತ್ತೆ ಆಡಿಯನ್ಸ್ಗೆ, ನನ್ನ ಆಡಿಯನ್ಸ್ಗೂ ಅದು ಬೇರೆ ಥರ ಕಾಣುತ್ತೆ. ಬನ್ನಿ ಮಾಡೋಣ ಅಂತ ತುಂಬ ಎಕ್ಸೈಟ್ ಆಗಿದೆ ಅದಕ್ಕೆ. ಶೋರ್. ಈಗ ರಾಯಲ್ಗೆ ಬರೋಣ. ರಾಯಲಲ್ಲಿ ನಿಮ್ಗೆ ಎಕ್ಸೈಟ್ ಮಾಡಿದ್ದೇನು? ಅಗೇನ್ ಹೀರೋ ಪಾತ್ರ ಆ್ಯಂಡ್ ಅದರಲ್ಲಿ ಒಂದು ತಾಯಿ ಮಗನ ರಿಲೇಷನ್ಶಿಪ್, ಅದು ನನಗೆ ತುಂಬ ಎಕ್ಸೈಟ್ ಮಾಡಿದ್ದು ವಿಚಾರ. ಇದು ನಾನು ಜನಗಳಿಗೆ ಈ ರೀತಿಲಿ ಹೇಳ್ಬೋದು, ಹೇಳಿದ್ರೆ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನಿಸ್ತು ನನಗೆ ಅದು ಕೇಳಿದಾಗ. ಆ್ಯಕ್ಚುಲಿ ರಾಯಲ್ ಬಂದ್ಬಿಟ್ಟು ನಮ್ಮ ಡೈಲಾಗ್ ರಘು ನಿಡ್ವಳ್ಳಿ ಅವ್ರದ್ದು ಸ್ಟೋರಿ ಲೈನು, ಸ್ಕ್ರೀನ್ ಪ್ಲೇ ನಾವೆಲ್ಲ ಕೂತ್ಕೊಂಡು ಈ ಕತೆ ಈ ರೀತಿಲೇ ಟ್ರಾವೆಲ್ ಆಗಬೇಕು, ಆ ಕ್ಯಾರೆಕ್ಟರ್ಗಳು ಹಿಂಗೆ ಪೋರ್ಟ್ರೇ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನಾನು. ಸೊ ಈಗ ರಘು ಅವರು ನಿಮಗೆ ಹೇಳಿದಾಗ ಸ್ಟಾರ್ಟು ಮಿಡ್ಡು ಎಂಡು ಹೇಳಿದ್ರಾ? ಅದನ್ನ ಸ್ಟೋರಿ ಲೈನ್ ಅಂತ ಏನೇನು ಕರಿತೀರಾ? ಬರೀ ಒಂದು ಐಡಿಯಾ ಹೇಳಿದ್ರಷ್ಟೇ, ಈ ಥರ ಒಂದು ಪಾತ್ರ ಹಿಂಗಿರುತ್ತೆ ಅಂತ, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಒಂದು ಪಾಯಿಂಟಲ್ಲಿ ಅದಕ್ಕೆ ಈ ಥರ ಒಂದು ಚಾಲೆಂಜ್ ಬರುತ್ತೆ, ಅದಾದ್ಮೇಲೆ ಅದು ಏನಾಗುತ್ತೆ ಅನ್ನೋದು ಕತೆ ಅಂತ ಹೇಳ್ಬಿಟ್ರು. ಏನಾಗುತ್ತೆ ಹೇಳಿರಲಿಲ್ಲ, ಏನಾಗುತ್ತೆ ಅಂತ ಹೇಳಿಲ್ಲ. ಸೊ ಆಮೇಲಿಂದ ನಾವು ಅದು ಏನಾಗ್ಬೋದು ಅಂತ ನಾವೆಲ್ಲ ನಮ್ಮ ಟೀಮು ರೈಟರ್ಸ್ ಟೀಮೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಅದು ಈ ರೀತಿಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸಿಷನ್ ತಗೊಂಡು ನಾನು. ಈಗ ರಘು ಅವರು ಆ ಪಾತ್ರವನ್ನು ಹೇಳಿದಾಗ, ಆ ಪಾತ್ರ ಅಂದ್ರೆ ಆ ಪಾತ್ರ ಪ್ಲಸ್ ಆ ಪಾತ್ರದ ತಾಯಿ, ಅಂದ್ರೆ ಹೀರೋ ತಾಯಿ ಎರಡನ್ನೂ ಸೇರಿಸಿ ಹೇಳಿದ್ರ? ಇಲ್ಲ, ಬರೀ ಪಾತ್ರ ಹೀರೋದ್ ಮಾತ್ರ ಹೇಳಿದ್ರು. ಅಂಡ್ ಇದು ರಾಯಲ್ ಅಗೇನ್ ಸಾರಥಿ ತರನೇ ವಿರಾಟ್ಗೋಸ್ಕರನೇ ಕತೆ ಮಾಡಿದ್ರು. ಸೊ ವಿರಾಟ್ ಸಿನಿಮಾ ಮಾಡೋಣ ಅಂತ ಜಯಣ್ಣ ಹೇಳ್ದಾಗ, ಸೊ ವಿರಾಟ್ಗೆ ಅಂತ ಒಂದು ಕತೆ ಹುಡುಕ್ಬೇಕಾದ್ರೆ ಅವಾಗ ರಘು ನಿಡ್ವಳ್ಳಿ ಹೇಳಿದ ಲೈನ್, ಓ ಕರೆಕ್ಟ್, ಸೆಕೆಂಡ್ ಫಿಲಮ್ ಹೀರೋಗೆ ಈ ರೀತಿಲಿ ಒಂದು ಕ್ಯಾರೆಕ್ಟರ್ ಇದ್ದು ಅವನು ಕತೆನ ಈ ರೀತಿ ಅವನ ಥ್ರೂ ಕತೆನ ಈ ರೀತಿಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಮಾಡಿದ್ದು. ಸರಿ, ಈಗ ಏನೋ ದೊಡ್ಡ ಆಕ್ಟರ್ ಚಿಕ್ಕ ಆಕ್ಟರ್ ಅಂತ ಅಲ್ಲದೆ, ಈಗ ದರ್ಶನ್ಗಾಗಿ ಒಂದು ಕಥೆಯನ್ನು ಬರೀರಿ ಅಂದ್ರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಏನು ಬರಿಬೇಕು ದರ್ಶನ್ಗಾಗಿ ಅಂತ. ವಿರಾಟ್ಗಾಗಿ ಒಂದು ಕಥೆಯನ್ನ ಮಾಡ್ಕೊಂಡ್ ಬನ್ನಿ ಅಂದಾಗ ಇರೋ ಚಾಲೆಂಜಸ್ ಏನೋ ಅಥವಾ ಜವಾಬ್ದಾರಿಗಳೇನೋ? ಈಗ ಕಮರ್ಷಿಯಲ್ ಹೀರೋಗಳಿಗೆ ಹೇಳ್ಬೇಕಾದ್ರೆ, ಒಬ್ಬ ಸ್ಟಾರ್ಗೆ ಹೇಳ್ಬೇಕಾದ್ರೆ ಅವನಿಗೊಂದಷ್ಟು ಬೌಂಡ್ರೀಸ್ ಇರುತ್ತೆ. ಅವನ ಫ್ಯಾನ್ಸ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳು ಇರಲೇಬೇಕು. ಆ ಪಾಯಿಂಟ್ಸ್ಗಳನ್ನ ಹೇಳೋ ರೀತಿ ಚೇಂಜ್ ಮಾಡ್ಬೋದು, ಬಟ್ ಅದೇ ಪಾಯಿಂಟ್ಗಳನ್ನ ಹೇಳ್ಬೇಕು. ದರ್ಶನ್ ಸ್ಟಾರ್ಗಳನ್ನ ಹಾಕ್ಕೊಂಡಾಗ, ಹೊಸ ಹೀರೋ ಹಾಕ್ಕೊಳ್ದಾಗ ಹೌದು ಕಮರ್ಷಿಯಲ್ ಸೀನೇ ಹೇಳ್ತಿದ್ದೀವಿ, ಬಟ್ ಅವನಿಗೆ ಆ ಬೌಂಡ್ರೀಸ್ ಇರಲ್ಲ, ಆ ಒಂದು ಇಮೇಜ್ ಇರಲ್ಲ. ಸೊ ನಮಗೊಂದು ಫ್ರೀಡಮ್ ಇರುತ್ತೆ, ಇಲ್ಲ ಇದನ್ನು ಈ ರೀತಿಲಿ ಹೇಳೋಣ. ಈಗ ಹಂಗೆ ಅಂದ್ಬಿಟ್ಟು ದೊಡ್ಡ ಸ್ಟಾರ್ಗೆ ಹೇಳೋ ಥರ ನಾವು ಇವನ ಕೈಲಿ ಡೈಲಾಗ್ ಹೇಳ್ಸೋಕ್ಕಾಗಲ್ಲ ಈ ಸೆಕೆಂಡ್ ಫಿಲಮ್ ಓಲ್ಡ್ ಹೀರೋ ಕೈಲಿ. ಬಟ್ ಅದೇ ಫೀಲ್ ಕೊಡಬೇಕು, ಬಟ್ ಇವನ್ ಲೆವೆಲ್ಗೆ ಇರಬೇಕು. ಕರೆಂಟ್ ಕೊಡೋದು ನಿಜ, ಬಟ್ ವೋಲ್ಟೇಜ್ ಎಷ್ಟು ಅಂತ ಡಿಸೈಡ್ ಮಾಡ್ಬೇಕು ನಾವು. ಸರಿ. ನೀವು ನನಗೆ ಟ್ರೇಲರ್ ತೋರಿಸಿದ್ರಿ, ಥ್ಯಾಂಕ್ ಯು ಫಾರ್ ದ್ಯಾಟ್. ತಾಯಿ ಧರ್ಮ ಹೇಗೆ ಒಳ್ಳೆಯವನಾಗಿರ್ಬೇಕು ಅಂತ ಹೇಳ್ತಾರೆ, ಮಗ ಅದಕ್ಕೆ ತದ್ವಿರುದ್ಧವಾಗಿದ್ದಾನೆ, ರೈಟ್? ಅಫ್ಕೋರ್ಸ್ ಇದಕ್ಕೂ ಒಂದು ಕಾರಣ ಇರುತ್ತೆ, ಇದಕ್ಕೂ ಒಂದು ಕಾರಣ ಇರುತ್ತೆ. ತಾಯಿ ಯಾಕೆ ಅದನ್ನು ಹೇಳ್ತಾ ಇಲ್ಲ, ಮಗ ಯಾಕೆ ಹೇಳ್ತಾರೆ. ಬಟ್ ನಾವು ರಾಯಲ್ನ ಹಾಗೆ ನೋಡಬಹುದಾ? ತಾಯಿ ಮಗನ ಒಂದು ರಿಲೇಶನ್ಶಿಪ್ಪು, ತಾಯಿಯ ಐಡಿಯಾಲಜಿ ಒಂದು, ಮಗನ ಐಡಿಯಾಲಜಿ ಒಂದು ಅಂತ. ಎಕ್ಸಾಕ್ಟ್ಲಿ ಹಂಗೆ ಇರುತ್ತೆ. ಆ್ಯಂಡ್ ನೀವೇನಾರ ರೀಕಾಲ್ ಮಾಡ್ಕೊಂಡ್ರೆ, ನಾವೊಂದು ವಿರಾಟ್ದು ಒಂದು 1.5 year ಬ್ಯಾಕ್ ವಿರಾಟ್ ಬರ್ಡೇಗೆ ಒಂದು ಗ್ಲಿಮ್ಸ್ ಬಿಟ್ಟಿದ್ವಿ. ಅಂದ್ರೆ ಈಗ ವಿಲ್ಲನ್ ಹೀರೋಗಳೆಲ್ಲ ವಿಲ್ಲನ್, ಕರೆಕ್ಟ್, ನೀವು ನೋಡಿದಿರ ಅದು. ಸೊ ಆ ಸ್ಟೈಲ್ ಅಂದ್ರೆ ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕುರುಕ್ಷೇತ್ರ ಅಲ್ಲಿ ದುರ್ಯೋಧನ ಇಸ್ ಅ ಬ್ಯಾಡ್ ಗೈ, ಸೊ ಅವನ್ ಪಾಯಿಂಟ್ ಆಫ್ ಇಂದ ಹಾಕದು ಆ ಸಿನಿಮಾ. ಈಗ ನವಗ್ರಹ ಅಲ್ಲಿ ಜಗ್ಗು ಇಸ್ ಅ ಬ್ಯಾಡ್ ಗೈ, ಸೊ ಅವನ್ ಪಾಯಿಂಟ್ ಆಫ್ ಇಂದ ಅದು ಸಿನಿಮಾ. ಅಂಡ್ KGF ಅಲ್ಲೂ ಅಷ್ಟೇ, ವಿರಾಟ್ ಯಶ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂತ ಹೀರೋ. ಪುಷ್ಪಲ್ಲೂ ಅಷ್ಟೇ, ಅಂದ್ರೆ ರಾಕಿ ಆಗ್ಲಿ ಪುಷ್ಪ ಆಗ್ಲಿ ಅವ್ರು ಮಾಡ್ತಿರೋದು ತಪ್ಪು ಕೆಲಸನೇ. ಸೊ ಆ ರೀತಿಯಲ್ಲಿ ಅವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಥವಾ ಸೊಸೈಟಿಗೆ ವಿಲನ್ಸೇ. ಸೊ ಅದನ್ನ ಜನ ಇಷ್ಟಪಡ್ತಿದ್ದಾರೆ. ಸೊ ನಮ್ದ್ರಲ್ಲೂ ಅಷ್ಟೇ ಹೀರೋ ಕಂಪ್ಲೀಟ್ ಈಗ ಹೆಂಗೆ ಅಂದ್ರೆ ಅದರಲ್ಲಿ ಡೈಲಾಗ್ ಇದೆ, ಒಳ್ಳೆತನವೆಲ್ಲ ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತಂದ. ಅಂದ್ರೆ ಅವಾಗಿಂದ ಬರ್ತಾ ಇದ್ದಾಗ ಒಬ್ಬ ಹೀರೋ ಅಂದ್ರೆ ಹಿಂಗೆ ಇರಬೇಕು ಅಂತ ಆಡಿಯನ್ಸ್ ಒಂದು ಇಮೇಜ್ ಇತ್ತು. ರಾಜ್ಕುಮಾರ್ ಅವರೇ ಪರ್ಫೆಕ್ಟ್ ಹೀರೋ ಅನ್ನೋದು ಇಮೇಜ್ ಇತ್ತು. ಬಟ್ ಬರ್ತಾ ಆ ಹೀರೋದು ಇಮೇಜ್ಗಳು ಒಂದು ಡೈರೆಕ್ಟ್ಗಳು ಹೊಸ್ದಾಗೆಲ್ಲ ಹೇಳಕ್ಕೆ ಅಂತ ಹೋದಾಗ ಚೇಂಜ್ ಆಗ್ತಾ ಬಂತು. ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ಇರೋದು ಅದು. ಅಂದರೆ
ಮನೆಯವರು ಅಲ್ಲ ಸಾರಿ ಹೆಣ್ಮಕ್ಳು ಈಗ ತುಂಬಾ ನೀಟ್ ಕ್ಲೀನ್ ಶೇವ್ಡ್ ಹೀರೋಗಳನ್ನ ಇಷ್ಟಪಡಲ್ಲ, ಸ್ವಲ್ಪ ಗಡ್ಡ ಇರಬೇಕು ಆ ಸ್ಟೈಲ್ನ ಈಗ ಇಷ್ಟಪಡ್ತಾರೆ. ಸೊ ಆ ಥರದೇ ಇದು ಕ್ಯಾರೆಕ್ಟರ್. ಸರಿ ಸರಿ ಸರಿ. ಈ ತಾಯಿ ಅನ್ನೋ ಪಾತ್ರ ಮತ್ತೆ ಆಬ್ವಿಯಸ್ಲಿ ಆ ಸಂಬಂಧ ಅಂಡ್ ತಾಯಿ ಸುತ್ತಲೂ ಇರೋ ಬೇರೆ ಸಂಬಂಧಗಳು ಅಂದ್ರೆ ತಂದೆ ಅದೆಲ್ಲ ನೀವು ನಿಮ್ಮ ಟೀಮ್ ಮಾಡಿದ್ದು? ಹೌದೌದು. ಸೊ ಅಂದ್ರೆ ಸ್ಕ್ರೀನ್ ಪ್ಲೇಗೆ ನಾವು ಕೂತಿದ್ವಲ್ಲ, ನಾವು ಟೀಮು ಮಾಡಿದ್ದನ್ನ. ನನ್ಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದನ್ನ ಹೇಳಿ, ಈಗ ರಘು ಅವರು ಈ ವಿರಾಟ್ ಅವರ ಅದರ ಹೆಸರು ಹೇಳಕ್ಕಾಗತ್ತಾ? ವಿರಾಟ್ ಅವರ ಪಾತ್ರದ ಹೆಸರು ಅಂತ? ಕೃಷ್ಣನ ಹೆಸರು. ಸರಿ, ಕೃಷ್ಣ ಪಾತ್ರವನ್ನು ಹೇಳಿದ್ರು ಅವರು. ಇಲ್ಲಿ ಒಂದು ತಾಯಿಯನ್ನ ಹುಟ್ಟಿಸ್ಬೇಕು ಅಥವಾ ಏನೋ ಕಥೆಗಾರನಿಗೆ ಅದು ಮಾಡಕ್ಕೆ ತಾಯಿನೇ ಹುಟ್ಟಿಸ್ಬೋದು. ಸೊ ಅದು ಹೇಗೆ ಬರುತ್ತೆ? ಓಕೆ, ಇಲ್ಲಿ ಸ್ಟಾರ್ಟು ಮಿಡ್ಡು ಗೊತ್ತಾಗಿದೆ, ಹಿಂಗೆ ಹೋಗ್ತಾ ಇರ್ತಾನೆ ಅವನು. ಇದಕ್ಕೆ ಒಂದು ಎಮೋಷನಲ್ ವೇಟ್ ಬೇಕು ಅಂತ ತಾಯಿ ಪಾತ್ರವನ್ನ ಸೃಷ್ಟಿಸೋದು. ಹೌದು, ಅಂದ್ರೆ ನಾವು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಅದನ್ನ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಏನು ಸಿನಿಮಾದು ಕತೆ ಗ್ರಾಫು ಹಿಂಗೆ ಸ್ಟ್ರೇಟಾಗಿ ಹೋಗ್ಬಾರ್ದು, ನಮಗೆ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು, ಆ ವೇರಿಯೇಷನ್ಸ್ ಇರಬೇಕು, ಖುಷಿ ಆಗಬೇಕು, ದುಃಖ ಆಗಬೇಕು, ಚಾಲೆಂಜಸ್ ಬರಬೇಕು. ಅಂದರೆ ಈಗ ನಮಗೆ ಒಂದು ನಿಜ ಜೀವನದಲ್ಲೂ ಒಂದು ಕ್ಯಾರೆಕ್ಟರ್ ಇಷ್ಟ ಆಗೋದು ಹೆಂಗೆ ಅಂದರೆ ತುಂಬ ಚಾಲೆಂಜಸ್ ಫೇಸ್ ಮಾಡಿ ಅವನು ಅದರಿಂದ ಗೆದ್ದು ಬಂದಾಗ ಆ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಸೊ ನಾವು ಅದೇ ಥರ ಈಗ ಹೀರೋನ ಹೀರೋಗೆ ಪ್ರೊಜೆಕ್ಟ್ ಮಾಡಬೇಕು. ಎಂಡ್ ಆಫ್ ದ ಡೇ ಹೀರೋ ಶುಡ್ ವಿನ್. ಸೊ ಅವ್ನು ವಿನ್ ಆಗೋಕ್ಕೆ ಬರೀ ಗೆಲುವುಗಳನ್ನೇ ತೋರಿಸ್ಕೊಬಂದು ಗೆಲ್ಸಿದ್ರೆ ಮಜಾ ಅಲ್ಲ. ಅವನು ಗೆಲ್ಲಬೇಕು, ಸೋಲ್ಬೇಕು, ಇಲ್ಲೋ ಕ್ಲೈಮ್ಯಾಕ್ಸ್ ಬಿಫೋರು ತುಂಬ ದೊಡ್ಡ ಚಾಲೆಂಜ್ ಬರಬೇಕು. ಅವ್ನು ಇಂಪಾಸಿಬಲ್ ಗುರು, ಇಲ್ಲಿಂದ ಅವನು ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವನು ಅಲ್ಲಿಂದ ಎದ್ದು ಬರ್ಸಿದ್ರೆ ನಮ್ಮ ಕತೆ ಗೆಲ್ತು. ಅದನ್ನ ಕಮರ್ಷಿಯಲ್ ಸಿನಿಮಾಲ್ ನಾವು ಡೈರೆಕ್ಟರ್ಗಳು ಆ ಥರ ಆಲೋಚನೆ ಮಾಡ್ಕೋತೀವಿ. ಕರೆಕ್ಟ್. ಚೆನ್ನಾಗಿ ಹೇಳಿದ್ರಿ. ಅದೇ ಇನ್ನೊಂದು ಹೇಳ್ತಾರಲ್ಲ, ಸ್ಟ್ರಾಂಗರ್ ದಿ ವಿಲನ್, ಸ್ಟ್ರಾಂಗರ್ ದಿ ಹೀರೋ. ಎಕ್ಸಾಕ್ಟ್ಲಿ. ಸೊ ಈಗ ರಘು ಮುಖರ್ಜಿ ಅವರ ಪಾತ್ರವನ್ನ ನಾವು ಆಂಟಗನಿಸ್ಟ್ ಅಥವಾ ವಿಲನ್ ಪಾತ್ರವಾಗಿ ನೋಡಬಹುದು. ಸೊ ಬಟ್ ಅದ್ರಲ್ಲೂ ಎಲ್ಲ ಫಿಲಮಲ್ಲಿ ರೆಗ್ಯುಲರ್ ಆಗಿ ಬರೋ ವಿಲನ್ ಥರ ಇರಲ್ಲ ರಘು ಮುಖರ್ಜಿ ಕ್ಯಾರೆಕ್ಟರ್. ಅವರೇ ಅವ್ರದ್ದೊಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಈಸ್ ಅ ಮಲ್ಟಿ ಮಿಲಿಯನೇರ್ ಕ್ಯಾರೆಕ್ಟ್ರು ಆ ಸಿನಿಮಾಲಿ. ಅದಕ್ಕೆ ಹೊರಗಡೆಯಿಂದ ಒಂದು ವ್ಯಕ್ತಿ ಬಂದು ಅದನ್ನು ತೊಂದರೆ ಕೊಟ್ಟಾಗ ಅವನು ಹೆಂಗೆ ಅವನ ವಿರುದ್ಧವಾಗಿ ರಿವೋಲ್ಟ್ ಆಗ್ತಾನೆ. ಸೊ ಅದರಿಂದ ಹೆಂಗೆ ಅವನೇನಕ್ಕೆ ಇವನ್ ಪ್ರಪಂಚಕ್ಕೆ ಅವನು ಬಂದ, ಸೊ ಅದಕ್ಕೆ ಬಂದ. ಸೊ ಅದರಿಂದ ಅವೆಲ್ಲಾನು ಇರೋದೇ ರಾಯಲ್ ಕತೆ. ಹೆಂಗೆ ಅದರಿಂದ ಹೀರೋ ಅವನ ಕತೆನ ನೀಟಾಗೆ ಫಿನಿಶ್ ಮಾಡ್ತಾನೆ ಕತೆ. ಅಂಡ್ ರಾಯಲ್ ಅಂತ ಹೆಸರಿಟ್ಟಿದ್ದು ಅವನ ಪರ್ಸ್ಪೆಕ್ಟಿವ್, ಹೀರೋ ಪರ್ಸ್ಪೆಕ್ಟಿವ್ ರಾಯಲ್ ಆಗಿ ಇರಬೇಕು. ಎಕ್ಸಾಕ್ಟ್ಲಿ. ಅದು ಟ್ರೇಲರ್ ಅಲ್ಲಿ ನೀವೇ ಕೇಳೋದಲ್ಲ, ನಾನು ರಾಯಲ್ ಆಗಿರೋಕೆ ಇಷ್ಟಪಡ್ತೀನಿ ಹೊರತು ನನ್ನಿಂದ ಲಾಯಲ್ಟಿ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ. ಕರೆಕ್ಟ್. ಕೆಲವೊಮ್ಮೆ ಕ್ರಿಟಿಸಿಸಮ್ ಎಲ್ಲಿ ಬರುತ್ತೆ ಅಂದ್ರೆ ಹೀರೋಯಿಂದ ರೆಗ್ಯುಲರ್ ಪಾತ್ರವಾಗೋಯ್ತು ಅನ್ನೋ ಥರದ್ದು. ಬಟ್ ಇಲ್ಲಿ ಟ್ರೇಲರ್ ಅಲ್ಲಿ ಕೂಡ ಅಂದ್ರೆ ಹೀರೋಯಿನ್ಗೂ ಅಫ್ಕೋರ್ಸ್ ಸಾಂಗ್ಸ್ ಬಗ್ಗೆ ಆಮೇಲೆ ಬರ್ತೀನಿ ಕ್ವಿಕ್ ಆಗಿ, ಬಟ್ ಹೀರೋಯಿನ್ಗೂ ಒಂದು ಶಾರ್ಟ್ ಇದೆ ಟ್ರೇಲರ್ ಅಲ್ಲಿ ವೇರ್ ಶಿ ಕ್ಯಾನ್ ಎಕ್ಸ್ಪ್ರೆಸ್ ಆಲ್ ಆಫ್ ದಟ್. ಇವರಿಬ್ಬರ ಒಂದು ಲವ್ ಟ್ರ್ಯಾಕ್ ನ ಬಗ್ಗೆ ಏನ್ ಹೇಳ್ಬಲ್ರಿ? ಅಂದ್ರೆ ಲವ್ ಟ್ರ್ಯಾಕ್ ಬಗ್ಗೆ ಅಂದ್ರೆ ಫಾರ್ ವಾಟ್ ಸಾರ್ಟ್ ಆಫ್ ಎನ್ ಎಫರ್ಟ್ ವೆಂಟ್ ಇನ್ ಟು ವರ್ಕಿಂಗ್ ಔಟ್ ದಿಸ್ ಲವ್ ಟ್ರ್ಯಾಕ್? ಅದಕ್ಕೆ ಒಂದೇನಂದ್ರೆ ಈಗ ನಾವು ದೊಡ್ಡ ಸ್ಟಾರ್ ಇಟ್ಕೊಂಡಾಗ ಲವ್ ಟ್ರ್ಯಾಕ್ ನಮ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡಬೇಕಾಗಲ್ಲ. ಲೈಟಾಗಿ ಟಚ್ ಮಾಡಿಬಿಟ್ರು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ವಿರಾಟ್ಗೆ ಒಂದು ಸಣ್ಣ ಏನು ಇಮೇಜ್ ಇಲ್ಲದೆ ಹೋದ್ರು ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ವಿರಾಟ್ದು ಪ್ರೀವಿಯಸ್ ಸಿನಿಮಾ ಕಿಸ್ ವಾಸ್ ಅ ಲವ್ ಸ್ಟೋರಿ. ಸೊ ಅದನ್ನ ಆ ಟಚ್ ಅಂತೂ ಲವ್ ಟ್ರ್ಯಾಕ್ ಅಂತೂ ಲವ್ನ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಟಚ್ ಮಾಡಿ ಹೋಗೋದು ಬೇಡ. ಅದೊಂದು ಸ್ವಲ್ಪ ಡೀಪ್ ಆಗಿ ಹೋಗಿ ಆ ಲವ್ ಟ್ರ್ಯಾಕಲ್ಲೂ ಬರೋ ಆ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ನು ಇವೊಂದು ಮುಂದಿನ ಲೈಫಲ್ಲೂ ಅದಕ್ಕೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವನು ಹೋಗ್ತಾ ಇರೋ ದಾರಿ ಸರಿನಾ ತಪ್ಪ, ಅದರಲ್ಲಿ ಎಷ್ಟು ಮಟ್ಟಿಗೆ ಇವ್ನು ಸರಿ ಹೋಗ್ಬೇಕು ಅನ್ನೋದು ಎಫರ್ಟ್ ಹಾಕೋದಕ್ಕೂ ಅದು ಒಂದು ಪಾತ್ರ ತುಂಬಾ ಪ್ರಾಮಿನೆಂಟ್ ಆಗಿದೆ. ಸರಿ ಗಾಟ್ ಇಟ್. ಅಂದರೆ ನಾನು ನೀವು ಸರಿ ತಪ್ಪು ಅಂತ ಕೂಡ ಹೇಳಬೇಕಾಗಿಲ್ಲ, ಬಟ್ ನೀವು ಹೇಳಿದ ಮೇಲೆ ಅರ್ಥ ಮಾಡ್ಕೊಳ್ತಿರೋದು ಏನಂದ್ರೆ ಇವನಿಗೆ 2 ಚಾಲೆಂಜ್, ಒಂದು ವಿಲನ್ನು ಚಾಲೆಂಜು, ತನ್ನ ಪ್ರೀತಿಯನ್ನ ಪ್ರಾಯಶಃ ವಾಪಸ್ ಪಡ್ಕೋಬೇಕು ಅನ್ನೋ ಚಾಲೆಂಜು ಇರ್ಬೋದೇನೋ ಅದು. ಅಂಡ್ ಅಮ್ಮಂದು ಬಿಗ್ಗೆಸ್ಟ್ ಗಾಡ್ ಇಟ್. ಛಾಯಾ ಸಿಂಗ್ ಅವರು ಇದೆಲ್ಲಿ ನಮ್ಮ ಮಫ್ತಿಯಿಂದ ಬಂದ ಥಾಟ ಛಾಯಾ ಸಿಂಗ್ ಅವರು? ಇಲ್ಲ ನನ್ಗೆ ಏನನ್ನಿಸ್ತು ಅಂದ್ರೆ ಇದರಲ್ಲಿ ಈ ಸಿನಿಮಾಲಿ ಎಲ್ಲ ಯಾವ್ಯಾವ ಪಾತ್ರಗಳು ಬರುತ್ತೆ. ಈಗ ತಾಯಿ ಪಾತ್ರ ಆಗಿರ್ಬೋದು, ಇಲ್ಲೋ ವಿಲನ್ ಪಾತ್ರವಾಗಿರ್ಬೋದು, ರೆಗ್ಯುಲರ್ ಆಗಿ ಪ್ಲೇ ಮಾಡೋರು ಬೇಡ ಅಂತ.
ಈಗ ನೋಡಿದ ತಕ್ಷಣ ಓ ಇವ್ರು ಎಲ್ಲ ಸಿನಿಮಾಲು ತಾಯಿ ಮಾಡ್ತಾರೆ, ಇವರೇ ಇಲ್ಲಿ ತಾಯಿ, ಅದು ಬೇಡ. ಯಾವತ್ತೂ ಮಾಡದೇ ಇರೋರು ತಾಯಿಯಾಗಿ ಒಂದಷ್ಟು ವಿಚಾರಗಳು ಹೇಳೋದಿದೆ, ಅದನ್ನ ಇವ್ರು ಹೇಳಿದ್ರೆ ಜನಗಳಿಗೆ ತುಂಬಾ ಚೆನ್ನಾಗಿ ಮುಟ್ಟುತ್ತೆ ಅಂತ ನಂದೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇತ್ತು. ಅದರಿಂದ ಛಾಯಾ ಸಿಂಗ್ ಮೇಡಮ್ನ ಹಾಕೊಂಡಿದ್ದು. ಬಟ್ ಅವ್ರನ್ನ ಕಾಸ್ಟ್ ಮಾಡೋಣ ಅಂತ ಟೀಮಲ್ಲಿ ಡಿಸೈಡ್ ಆದಾಗ ಜಯಣ್ಣ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು, ನಮ್ಮ ಮಫ್ತಿಲಿ ಮಾಡಿದ್ದಾರೆ, ನಂಗೊಂದು ಎಮೋಷ್ನಲ್ ಇದಿದೆ, ನಂದು ಪ್ರೊಡಕ್ಷನ್ಗೆ ಅವ್ರದ್ದು ಇದ್ರೆ ನಂಗೆ ಚೆನ್ನಾಗಿರುತ್ತೆ ಅಂತ, ಸೊ ಹಾಕೋಣ ಅಂತ. ಸೊ ಅವ್ರನ್ನ ಮೀಟ್ ಮಾಡೋಕ್ಕಂತ ಫಸ್ಟ್ ಟೈಮ್ ಹೋದಾಗ ನನಗೆ ಒಂದು ಸತಿ ಹಿಂಗೆ ಅನಿಸ್ತು, ಜರ್ಕು ನನ್ನ ಡಿಸಿಷನ್ ರೈಟಾ ರಾಂಗಾ ಅಂತ. ಯಾಕಂದರೆ ತುಂಬ ಇನ್ನೂ ಗ್ಲ್ಯಾಮರಸ್ ಆಗಿದ್ದಾರೆ, ಇನ್ನೂ ಹೀರೋಯಿನ್ ಆಗೇ ಅವ್ರು ಮಾಡ್ಬೋದು. ಆಮೇಲೆ ಅನಿಸ್ತು ಅವ್ರು ಒಪ್ಕೋತಾರೋ ಇಲ್ವೋ ಅಂತ. ಬಟ್ ಯಾವಾಗ ನಾವು ಆ ಕ್ಯಾರೆಕ್ಟರ್ನ ಅವ್ರಿಗೆ ನರೇಟ್ ಮಾಡಿದ್ವಿ, ಅದರದ್ದು ಸ್ಟೋರಿ ಲೈನ್ ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಇಲ್ಲ ದಿನಕ್ಕೆ ನಾನು ಮಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಹೇಳಿದ್ರು. ನನಗೆ ಡೌಟು, ಈಗ ಒಂದಷ್ಟು ಆಗುತ್ತಲ್ಲ, ತುಂಬ ಫೋರ್ಸ್ ಮಾಡಿದಾಗ ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲಿಂದ ನಾವು ಕೈ ಕೊಟ್ಬಿಡ್ತೀವಿ, ಇಲ್ಲ ಆಗಿಲ್ಲ ಬರೋಕ್ಕೆ ಅಂತ. ಸೊ ಹಂಗೇನಾರು ಇವರು ಆಮೇಲೆ ಮಾಡಲ್ಲ ಅಂತ ಹೇಳ್ತಾರೆ ಅಂತ ಇಮಿಡಿಯೇಟ್ ಹ್ಞೂ ಅಂತಿದ್ದಾರೆ ಏನೋ ಅಂತ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಹೋದೆ. ಇಲ್ಲ ಅವರೆಲ್ಲ ಇಲ್ಲ ನೋ ಐ ಆಮ್ ಕನ್ವಿನ್ಸ್ಡ್ ಐ ಡೂ ದಿಸ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಸೊ ಖುಷಿ ಆಯ್ತು ಅವ್ರು ಒಪ್ಕೊಂಡಿದ್ದೀವಿ. ನನಗೆ ಅವ್ರು ತುಂಬಾ ಟ್ಯಾಲೆಂಟೆಡ್ ಅಂತ ಅನ್ಸುತ್ತೆ. ನೀವು ಈ ಸಿನಿಮಾ ನೋಡಿ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಆ್ಯಂಡ್ ಅವ್ರದ್ದು ವೇ ಆಫ್ ಅವರು ಆ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡೋದಾಗಿದ್ದು. ಒಂದಷ್ಟು ಸೀನ್ಗಳಲ್ಲಿ ಅಚ್ಯುತ್ ಸರ್ ಜೊತೆಲಿ ಅವರು ಸೀನ್ಗಳನ್ನ ತೆಗೆದಿದ್ದೀವಿ. ಅದ್ರಲ್ಲಿ ಹೆಂಗೆ ಅಂದರೆ ನಿಮಗೆ ಗೊತ್ತು ಅಚ್ಯುತ್ ಸರ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಇಡೀ ನಮ್ಮ ದೇಶಕ್ಕೆ ಗೊತ್ತು ಅವ್ರು ಎಂಥ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಂತ. ಸೊ ಅವರು ಮುಂದೆ ನನಗೆ ಆ ಸೀನಲ್ಲಿ ಈ ತಾಯಿ ಕ್ಯಾರೆಕ್ಟ್ರು ಒಂದು ಚೂರು ಮೇಲೆ ಇರಬೇಕಿತ್ತು, ಅದು ಅವ್ರ ಪರ್ಫಾರ್ಮೆನ್ಸಲ್ಲಿ ಅದು ಕಾಣಿಸ್ಬೇಕು. ಸೊ ಎಷ್ಟೊಂದು ಕಡೆ ನಾನು ಸೀನ್ನ ತೆಗಿಬೇಕಾದ್ರೆ ಅವ್ರದ್ದು ಇಲ್ಲಿ ಮಾನಿಟರ್ ನೋಡ್ಕೊಂಡು ಆ್ಯಕ್ಷನ್ ಹೇಳ್ಬಿಟ್ಟು ಕಟ್ಟೆಳದ್ ಮರ್ತ್ಬಿಡ್ತಿದೆ, ಹಿಂಗೆ ಕೂತಿರ್ತಿದೆ. ಆಮೇಲೆ ಅವರೇನೆ ಅವ್ರದ್ದು ಇದು ಮುಗಿದ್ಮೇಲೆ ಆ ಕಡೆ ಹಿಂಗೆ ಕ್ಯಾಮ್ರಾ ಕಡೆ ಒಂದು ಲುಕ್ ಕೊಡೋರು, ಓಹ್ ಸರಿ ನಾನು ಕಟ್ಟೆಳ್ಬೇಕಲ್ವಾ ಅಂತ ಆಮೇಲೆ ಕಟ್ಟೆಳಿದ ಆ ರೇಂಜ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಥ್ಯಾಂಕ್ ಯು, ವಿಡಿಯೋ ಸಾಂಗ್ಸ್ನ ಬಿಡ್ತಾ ಇದ್ದೀರಿ ಅಲ್ವಾ? ಈ ತಾಯಿ ಇದು ಮಾತ್ರ ಲಿರಿಕಲ್ ಕೋರ್ ಮ್ಯಾಟರ್ ಇರುತ್ತೆ. ಡ್ಯಾನ್ಸ್ ನಂಬರ್ಸ್ನ ಬಿಟ್ಟಿದ್ದೀರಿ. ನನ್ಗೆ ಅದೇ ಅನ್ಸೋದು, ಸುಮಾರು ಸಲ ಚಿತ್ರ ರಿಲೀಸ್ ಆದ್ಮೇಲೆ ಬಿಡ್ತಾರೆ, ಮುಂಚೆನೆ ಬಿಟ್ರೆ ನಮ್ಗೆ ಎಕ್ಸೈಟ್ಮೆಂಟ್ ಇನ್ನೂ ಹೆಚ್ಚಾಗತ್ತೆ ಅಂತ ನನಗೆ ಅನ್ಸೋದು. ಹೌದು, ಅಂದ್ರೆ ಇನ್ನೊಂದೇನಂದ್ರೆ ಇಲ್ಲಿ ವಿರಾಟ್ ಬರೀ ಒಂದು ಸಿನಿಮಾ ಓಲ್ಡ್ ಆಗಿರೋದ್ರಿಂದ ನಾವು ಆ ಲಿರಿಕಲ್ ವಿಡಿಯೋ ಬಿಟ್ಟು ಅಂದ್ರೆ ವಿರಾಟ್ ಇಂದ ಒಂದಷ್ಟು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ನಾನು ವಿರಾಟ್ ಇಸ್ ಅ ಫ್ಯಾಬ್ಯುಲಸ್ ಡ್ಯಾನ್ಸರ್, ಅದು ನಮಗೆ ಕಿಸ್ಸಲ್ಲಿ ನೋಡಿದಾಗಲೇ ಗೊತ್ತಾಯ್ತು. ಸೊ ಅದೆಲ್ಲಾನು ನಮ್ಮ ಸಿನಿಮಾಲಿ ಇದೆ ಅಂತ ಹೇಳ್ಬಿಡೋಣ. ಇವಾಗ ಮಾಡಿರೋದೇ ಜನಗಳಿಗೋಸ್ಕರ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಫೀಲ್ ಏನಂದರೆ ಸಾಂಗ್ಸ್ ಆರ್ ಇನ್ವಿಟೇಷನ್ ಟು ದ ಮೂವಿ. ಜನಗಳಿಗೆ ಸಾಂಗ್ಸ್ ಇಷ್ಟ ಆಯಿತು ಅಂದಾಗ, ಈಗ ಸಾಂಗ್ಸ್ ಹಿಂದೆ ಮುಂದೆ ಎಲ್ಲ ಕತೆ ನಾವೇ ಮಾಡಿರ್ತೀವಿ ಆ್ಯಂಡ್ ಕರೆಕ್ಟಾಗಿ ಅದನ್ನ ಆ ಸಾಂಗ್ಗೆ ಆ ಕತೆ ಲೀಡ್ ಆಗಿರುತ್ತೆ. ಆ ಸಾಂಗ್ ಆದಮೇಲೆ ತಿರ್ಗಾ ಕತೆ ಲೀಡ್ ಆಗುತ್ತೆ. ಸೊ ಈ ಮಧ್ಯದಲ್ಲಿರೋ ಪಾಯಿಂಟ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಥರ, ಈಗ ಸಾಂಗ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅದ್ರ ಹಿಂದ್ಗಡೆ ಇರೋದು ಮುಂದೆ ಇರೋದು ಜನಗಳಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು. ಇಲ್ಲ, ಆಬ್ವಿಯಸ್ಲಿ ಸಾಂಗ್ಸ್ ಆರ್ ವಿಜುವಲಿ ವೆರಿ ವೆರಿ ಪ್ಲೀಸಿಂಗ್ ಅಂಡ್ ಅದ್ರಲ್ಲಿ ಹೋಗಿರೋ ಎಫರ್ಟ್ ಪ್ರೊಡಕ್ಷನ್ ಖರ್ಚುಗಳು ಗೊತ್ತಾಗುತ್ತೆ. ನಮ್ಮ ಸಿನಿಮಾ ಈಗ ನೀವು ಟ್ರೇಲರ್ ನೋಡಿದಾಗ್ಲೂ ಏನಾರ ಆ ಥರ ಇಲ್ಲ ತುಂಬ ದೊಡ್ಡದಾಗೆ ತುಂಬ ಲ್ಯಾವಿಶ್ ಆಗಿ ಮಾಡಿದ್ದಾರೆ, ರಾಯಲ್ ಆಗೇ ಇದೆ ಅಂತ ಏನೋ ಅನ್ಸಿದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಜಯಣ್ಣ ಆ್ಯಂಡ್ ಬೋಗಣ್ಣ. ನಮ್ಮ ಥಾಟ್ಸ್ಗೆ ಎಲ್ಲೂ ರಿಸ್ಟ್ರಿಕ್ಟ್ ಮಾಡ್ದೇನೆ, ಇಲ್ಲ ಅಪ್ಪಾಜಿ ನೀ ಮಾಡ್ತೀಯಾ ಮಾಡು, ಇನ್ನೂ ಏನು ಬೇಕು ಹೇಳು. ಸಿನಿಮಾ ಮಾಡೋಕ್ಕೆ ಅಂತ ಹೋದಾಗಲೂ ನನಗೂ ಅಷ್ಟೇ ಚಿಕ್ಕದಾಗಿ ಯೋಚನೆ ಮಾಡೋದು, ದೊಡ್ಡದಾಗಿ ಯೋಚನೆ ಮಾಡೋದು. ಯಾಕಂದರೆ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡಲ್ಲ, ಈಗ ನಾವು ಪಕ್ಕದ ರಾಜ್ಯದವ್ರದ್ದು ಸಿನಿಮಾಗಳ ಜೊತೆಲೂ ಕಾಂಪೀಟ್ ಮಾಡಬೇಕು. ಅವರಷ್ಟು ನಾವು ಖರ್ಚು ಮಾಡೋಕ್ಕಾಗದೇ ಇದ್ರು, ನಮ್ಮಲ್ಲಿರೋದು ನಾವೇನು ಖರ್ಚು ಮಾಡ್ತೀವಿ ಅದಷ್ಟು ಸ್ಕ್ರೀನ್ ಮೇಲೆ ಕಾಣಿಸೋ ಥರ ಮಾಡುವಂಥ ಒಂದೇ ನನಗೆ ಕಂಡೀಷನ್ ಹಾಕಿತ್ತಿದ್ದೆ ಅವರಷ್ಟೇ. ಚರಣ್ ರಾಜ್ ಅವರು ಈ ಚಿತ್ರಕ್ಕೆ ಬರಬೇಕು ಅನ್ನೋ ನಿರ್ಧಾರ ಅದು ಹೆಂಗೆ ಅಂದ್ರೆ, ಈಗ ರಾಯಲ್ ಸ್ಟಾರ್ಟ್ ಮಾಡಿದಾಗ ನಂದು ಫಸ್ಟ್ ಫೇವ್ರೇಟ್ ಈಸ್ ಆಲ್ವೇಸ್ ಹರಿಕೃಷ್ಣ. ಸೊ ಹರಿಕೃಷ್ಣ ಅವರು ಆಗ ಕ್ರಾಂತಿ ಸಿನಿಮಾ ಡೈರೆಕ್ಷನ್ಲಿ ಬ್ಯುಸಿ ಇದ್ರು ಆ್ಯಂಡ್ ನನಗೆ ಅವ್ರನ್ನ ಅಲ್ಲಿ ಡಿಸ್ಟರ್ಬ್ ಮಾಡಬೇಕು ಅಂತ ಅನಿಸಿಲ್ಲ. ಸೊ ಚರಣ್ ರಾಜ್ದು ಆ್ಯಕ್ಚುಲಿ ಪ್ರೀವಿಯಸ್ ವರ್ಕ್ ಎಲ್ಲ ನೋಡಿ ತುಂಬ ಖುಷಿ ಆಗಿದ್ದು ನನಗೆ. ಟಗರು ಆಗಿರ್ಬೋದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆಗಿರ್ಬೋದು, ಅವೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿದೆ. ಏನು ಗುರು ಇವ್ರದ್ದು ಮ್ಯೂಸಿಕ್ ಸೌಂಡಿಂಗೇ ಬೇರೆ ಮಾಡ್ತಾರಲ್ಲ, ಫ್ಯೂಚರಲ್ಲಿ ಅವಕಾಶ ಸಿಕ್ಕಿದ್ರೆ ಜೊತೆಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ನನಗೆ ನಿಜವಾಗ್ಲೂ ಅನಿಸಿತ್ತು ಅದೆಲ್ಲ ನೋಡಿದಾಗ. ಸೊ ಈಗ ಅವಕಾಶ ಕೂಡ ಬಂತು, ಸೊ ಮಾಡಿದ್ವಿ. ನೀವು ಏನು ಇನ್ಪುಟ್ ಕೊಡ್ತೀರಾ ಮ್ಯೂಸಿಕ್ ಡೈರೆಕ್ಟರ್ಗೆ?
ಚರಣ್ಗೆ ಇನ್ ದಿಸ್ ಈಗ ರಾಯಲ್ ಮ್ಯೂಸಿಕ್ ಮಾಡಿಸ್ಕೋಬೇಕಾದ್ರೆ ನಾನು ಸಿಚುವೇಶನ್ ಹೇಳ್ತೀನಿ ಆ್ಯಂಡ್ ಯಾವ ಥರ ಸಾಂಗ್ ಬೇಕು ಅಂತ ಒಂದಷ್ಟು ಸಾಂಗ್ಗಳು ನೋಡಿ, ಈ ಥರ ಫಿಲಮಲ್ಲಿ ಹಿಂಗಿತ್ತಲ್ಲ, ಈ ಥರ ಫಿಲಮಲ್ಲಿ ಹಿಂಗಿತ್ತಲ್ಲ, ಇದನ್ನ ಬಿಟ್ಟು ಈಗ ನಾವು ಇವೆರಡು ಸಿನಿಮಾದ ಸಾಂಗ್ಗಳಿಂದ ಬೇರೆ ಥರದೇ ಅಂದರೆ ಅದೇ ಐಡಿಯಾ ಹೊಸದಾಗಿ ಏನಾರ ಸೌಂಡ್ ಬಂದರೆ ಹೆಂಗೆ ಮಾಡ್ಬೋದು ಅಂತೆಲ್ಲ ಮಾತಾಡ್ತೀವಿ. ಆಗ ಅವ್ರಿಗೇನೋ ಸ್ಟ್ರೈಕ್ ಆಗುತ್ತೆ, ಇಲ್ಲ ಅವ್ರಿಗೆ ನಾನು ಕಂಪ್ಲೀಟಾಗಿ ಕನ್ವಿನ್ಸ್ ಮಾಡ್ತೀನೋ ಇಲ್ಲ ಕನ್ಫ್ಯೂಸ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ, ಬಟ್ ಅವ್ರು ಏನು ಕೊಡ್ತಾರೆ ಸೂಪರ್ ಆಗಿರುತ್ತೆ. ನಾನು ಆ್ಯಂಡ್ ಈ ಮ್ಯೂಸಿಕ್ ವಿಚಾರದಲ್ಲಿ ನಾನು ಇನ್ಸ್ಟಿಂಕ್ಟ್ ಮೇಲೆ ರಿಯಾಕ್ಟ್ ಮಾಡೋನು. ಅವ್ರು ಮಾಡಿದ ತಕ್ಷಣ ಯಸ್ ದಿಸ್ ವಿಲ್ ವರ್ಕ್ ಅಂತ ನನಗೆ ಅನಿಸ್ತು ಅಂದರೆ ಅದು ವರ್ಕ್ ಆಗುತ್ತೆ ಅಂತ ನನ್ನ ಫೀಲ್. ನಂದು ಜೊತೆ ನವಗ್ರಹ, ಸಾರಥಿ ಆ್ಯಂಡ್ ಲೈಫ್ ಜೊತೆ ಸೆಲ್ಫಿ ಮ್ಯೂಸಿಕ್ ಎಲ್ಲ ಹಂಗೆ ಹರಿಸರ್ ಹತ್ರ ಮಾಡಿಸಿರೋದು. ಇದಕ್ಕೂ ಹಂಗೇನೆ ನಂಗೆ ಈ ಸಿನಿಮಾಲಿ 5 ಟ್ಯೂನ್ಗೆ 5 ಟ್ಯೂನ್ ಕೊಟ್ಟಿರು ನನಗೆ ಚರಣ್ ರಾಜು. ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಕೇಳಬೇಕು ಅಂತ ನನಗೂ ಅನಿಸಿಲ್ಲ ಆ್ಯಂಡ್ ಅವರು ಮಾಡಿಲ್ಲ. ಗಾಟ್ ಇಟ್. ಈ ಮ್ಯೂಸಿಕ್ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳಿಬಿಟ್ಟು ವಿ ವಿಲ್ ಕನ್ಕ್ಲೂಡ್ ದಿಸ್. ಇವ್ರ ಬಗ್ಗೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹೆಚ್ಚು ಅಂದರೆ ಅವ್ರು ಮಾಡಿರೋ ಕೆಲಸಕ್ಕೆ ಹೆಚ್ಚು ಅವ್ರಿಗೆ ತಕ್ಕಂತೆ ಮಾತುಕತೆ ಆಗಲಿ ಅವ್ರ ಬಗ್ಗೆ ಆಗಿಲ್ವೇನೋ ಅಂತ ನನಗೆ ಒಂದು ಕೊರಗಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ. ವಿ ನಾಗೇಂದ್ರ ಪ್ರಸಾದ್, ಜಸ್ಟ್ ಟೆಲ್ ಮಿ ಅಬೌಟ್ ಹೌ ಗುಡ್ ಅ ಲಿರಿಸಿಸ್ಟ್ ಹಿ ಈಸ್ ಅ ಫ್ಯಾಬ್ಯುಲಸ್. ಆ್ಯಂಡ್ ನಾನು ಅವ್ರನ್ನ ಆ್ಯಕ್ಚುಲಿ ನಾನು MS ರಮೇಶ್ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ, ಗೌರಿ ಸರ್ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರು. ನಾನು ಅವ್ರನ್ನ ಗುರುಗಳೇ ಅಂತ ಅಡ್ರೆಸ್ ಮಾಡಲ್ಲ, ಸರ್ ಅಂತಲೇ ಅಡ್ರೆಸ್ ಮಾಡ್ತೀನಿ. ಬಟ್ ನಾಗೇಂದ್ರ ಪ್ರಸಾದ್ ಅವ್ರನ್ನ ನಾನು ಗುರುಗಳೇ ಅಂತಲೇ ಕರೆಯೋದು. ಅವರು ಅದೇನು ಅಂತ ಗೊತ್ತಿಲ್ಲ, ಎಲ್ಲ ಸಾಂಗು ಅವರು ಸೇಮ್ ಎಫರ್ಟ್ ಹಾಕ್ತಾರೋ ಇಲ್ಲೋ, ದಿನಕರ್ ಸಿನಿಮಾ ಅಂದಿದ ತಕ್ಷಣ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಮಾಡಿಕೊಡ್ತಾರೆ, ಅದೇನು ಗೊತ್ತಿಲ್ಲ ನನಗೆ. ನಂಗೊಂದು ಲಿಬರ್ಟಿ ಇದೆ. ನಾಗೇಂದ್ರ ಪ್ರಸಾದ್ ಅವರು ಅಂದಿದ ತಕ್ಷಣ ಗುರುಗಳೇ ಸುಮ್ಮನೆ ಬರ್ಕೊಡಿ ಗುರುಗಳೇ ನೀವು, ನೀನೇನಪ್ಪ ನಾನು ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಿ, ನಾನು ನಿನ್ನ ಸಾಯಂಕಾಲ ಬಾ ಆಮೇಲೆ ಇಲ್ಲ ನೀವು ಬನ್ನಿ ಅಂತ ನಾನು ಅವ್ರನ್ನ ಕೈ ಹಿಡಿದು ಎಳ್ಕೊಬಂದು ಕೂರಿಸ್ಕೊಂಡ್ರು ಅವ್ರು ನನಗೆ ಕೆಲಸ ಮಾಡ್ತಾರೆ. ಏನು ನೀನು ಹಿಂಗೆ ಮಾಡ್ತೀಯ ಅಂತ ಅವ್ರು ಕೇಳೋದೇ ಇಲ್ಲ. ಅದೇನೋ ಒಂದು ನಂದು ಅವ್ರದ್ದು ಒಂದು ಅಣ್ಣ ತಮ್ಮನ ರಿಲೇಷನ್ಶಿಪ್ಪು ಇಲ್ಲ ಗುರು ಶಿಷ್ಯಂದು ಇದು ಬಾಂಡಿಂಗು ಏನು ಅಂತ ನಂಗೆ ಗೊತ್ತಿಲ್ಲ. ನಂದು ಜೊತೆಲಿ 6 ಸಾಂಗು, ನವಗ್ರಹ 5 ಸಾಂಗು, ಸಾರಥಿ 5 ಸಾಂಗು, ಲೈಫ್ ಜೊತೆ ಸೆಲ್ಫಿಲಿ ಅಲ್ಲಿಂದ ಕವಿರಾಜ್ ಅವರು ಬಂದ್ರು. ಸೊ ಈ ಫಸ್ಟ್ 3 ಸಿನಿಮಾಗೆ ಎಲ್ಲ ಸಾಂಗು ನಾಗೇಂದ್ರ ಪ್ರಸಾದ್ ಅವ್ರದೇ ಲಿರಿಕ್ಸ್. ಅದೇ ನೋಡ್ತಾ ಇದ್ದೆ ನಾನು ಇವತ್ತು ಪ್ರಿಪ್ರೇಷನ್ ನೋಡ್ತಾ ಇದ್ದೆ. ಬರೀ ಅದಕ್ಕೆ ನಾನು ನಿಮ್ಮನ್ನ ನಾಗೇಂದ್ರ ಪ್ರಸಾದ್ ಬರೀ ನಾಗೇಂದ್ರ ಪ್ರಸಾದ್ ಫುಲ್ ಆಲ್ಬಮ್ಗಳು, ಆಮೇಲೆ ಕವಿರಾಜ್ ಅವರು ಬಂದ್ರು. ಕರೆಕ್ಟ್. ಅಂದ್ರೆ ಕವಿಗಳು ನಾನು ತುಂಬಾ ಒಳ್ಳೆ ಫ್ರೆಂಡ್, ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸು. ಬಟ್ ಅವಕಾಶ ಅವ್ರ ಜೊತೆ ಜಾಸ್ತಿ ವರ್ಕ್ ಮಾಡೋದು ಬಂದಿಲ್ಲ ಬಿಗಿನಿಂಗಲ್ಲಿ. ನಿಜ ಹೇಳಬೇಕು ಅಂದ್ರೆ ನನ್ನ ಜೊತೆಲಿ ಫಸ್ಟ್ ಹೋಗುಣವಂತ ಟ್ಯೂನು ಕವಿಗಳು ಕೊಟ್ಟಿದ್ವಿ. ಕವಿಗಳು ಬರ್ದಿಲ್ಲ, ಒಂದು ತಿಂಗಳು ಇಟ್ಕೊಂಡು ವಾಪಸ್ ಹಂಗೆ ಟ್ಯೂನ್ ತಗೊಂಡು ಸಾರಿ ಸರ್ ಬರೆಯೋಕ್ಕಾಗಿಲ್ಲ. ಅವರು ಆ ಟೈಮಲ್ಲಿ ಸ್ಟೂಡೆಂಟ್ ಅಂತ ಒಂದು ಸಿನಿಮಾಗೆ ಕೋ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ರು. ಸೊ ನಾನು ಅದ್ರ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ರ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿಲ್ವಂತೆ. ಸೊ ನನಗೂ ಹರಿಕೃಷ್ಣಗೆ ಬೇಜಾರಾಗೋಯ್ತು. ನಮ್ಮ ಫಸ್ಟ್ ಸಿನಿಮಾ ಅಲ್ಲ, ನಂದು ಫಸ್ಟ್ ಸಿನಿಮಾ, ಹರಿಸರ್ದು ಫಸ್ಟ್. ನಮ್ಮನ್ನು ಇವರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ನಮ್ಮನ್ನ ನೆಗ್ಲೆಕ್ಟ್ ಮಾಡಿಬಿಟ್ರು. ಅವ್ರ ಜೊತೆಲಿ ನಾನು ಯಾವ ಸಾಂಗು ಬರೆಸಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಬುಲ್ಬುಲ್ ಮಾಡಿದಾಗ ಅದ್ರಲ್ಲಿ ಎಲ್ಲ ಸಾಂಗು ಅವರೇ ಬರೆದಿದ್ದು, ನಮ್ಮದೇ ಪ್ರೊಡಕ್ಷನ್ ಆ್ಯಂಡ್ ಅವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ರಲ್ಲ. ಸೊ ಅಲ್ಲಿಂದ ಒಂದು ಸ್ವಲ್ಪ ಥಿಂಕಿಂಗ್ ಚೇಂಜ್. ಅವ್ರ ಜೊತೆಲಿ ಬರ್ಸ್ಕೊಳ್ಳೋ ರೀತಿ ಅದರಲ್ಲೂ ಅಷ್ಟೇ, ಕೂತ್ಕೊಂಡು ಈ ಸಾಂಗ್ ಹಿಂಗೆ ಬರ್ಸ್ಕೊಳ್ಳೋಣ, ಹಿಂಗೆ ಮಾಡೋಣ ಅಂತೆಲ್ಲ ವರ್ಕ್ ಮಾಡಿದ್ಮೇಲೆ ಆಮೇಲೆ ಇಲ್ಲ ಕವಿಗಳು ಈಗ ಚೇಂಜ್ ಆಗಿದ್ದಾರೆ, ನಮಗೂ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡು ಆಮೇಲಿಂದ ಲೈಫ್ ಜೊತೆ ಸೆಲ್ಫಿಲಿ 2 ಸಾಂಗ್ ಕವಿಗಳು ಬರೆದ್ರು. ಬಟ್ ಈ ಸಿನಿಮಾಲಿ 3 ಸಾಂಗ್ ಕವಿಗಳು ಬರೆದ್ರು, 2 ಸಾಂಗ್ ನಾಗೇಂದ್ರ ಪ್ರಸಾದ್ ಬರೆದ್ರು. ನನಗೆ ಇದು ಹೇಳಿ ಕೊನೆಯದಾಗಿ, ಕವಿರಾಜ್ ಅವರ ಸ್ಪೆಷಾಲಿಟಿ ಅಂದ್ರೆ ಅವ್ರಿಗೆ ಯಾವ ರೀತಿಯ ಹಾಡುಗಳನ್ನ ತಗೊಂಡು ಹೋಗ್ತೀರಿ, ನಾಗೇಂದ್ರ ಪ್ರಸಾದ್ ಅವ್ರಿಗೆ ಯಾವ ರೀತಿಯ ಹಾಡುಗಳನ್ನು ತಗೊಂಡು ಹೋಗ್ತೀರಿ? ಸರ್ ಇಬ್ರು ಈಕ್ವಲಿ ಕೇಪಬಲ್ ಸರ್ ಫಾರ್ ಬಟ್ ಒಬ್ಬರಿಗೊಂದು ಸ್ಪೆಷಾಲಿಟಿ ಇಲ್ಲ ಎಲ್ಲ ಜಾನರು ಇಬ್ರು ಬರೀತಾರೆ. ಈಗ ಕವಿಗಳು ಅಷ್ಟೇ, ತಾಯಿ ಸಾಂಗು ತುಂಬಾ ಅದ್ಭುತವಾಗಿ ಬರ್ತಾರೆ. ಅಂಡ್ ನಾಗೇಂದ್ರ ಪ್ರಸಾದ್ ಅವ್ರದ್ದಂತೂ ಅದ್ಭುತವಾಗಿ ಬರೀತಾರೆ ಆ ಸಾಂಗು. ಅಂಡ್ ಮಾಸ್ ಕವಿಗಳು ಬರೀತಾರೆ. ಇವನ್ ನಾಗೇಂದ್ರ ಪ್ರಸಾದ್ ಅವರು ಮಾಸ್ ಬರೀತಾರೆ. ಹೀರೋಯಿಸಮ್ ಸಾಂಗು ಅವರು ಬರೀತಾರೆ, ಇವರು ಬರೀತಾರೆ, ಡುಯೆಟು ಬರೀತಾರೆ. ಎಲ್ಲ ಜನರು ಇಬ್ರು ತುಂಬಾ ಚೆನ್ನಾಗಿ ಬರೀತಾರೆ. ಅಂಡ್ ಇಬ್ರು ಪ್ರೂವ್ ಮಾಡಿದ್ದಾರೆ ಅವ್ರವ್ರ ಸಿನಿಮಾಗಳಲ್ಲಿ. ಈಗ ಸಂಜು ಮತ್ತು ಗೀತಾದಂತೂ ಆಲ್ಬಮ್ ಮೆಗಾ ಹಿಟ್ ಒಂದು. ಸೊ ಆ ರೇಂಜ್ ಅದೆಲ್ಲಾನು 100% ಕವಿಗಳ ಕ್ರೆಡಿಟ್. ಆ್ಯಂಡ್ ಸಾರಥಿದಾಗಿರ್ಬೋದು, ನವಗ್ರಹದಾಗಿರ್ಬೋದು, ಆ್ಯಂಡ್ ಇದ್ರದ್ದಾಗಿರ್ಬೋದು, ಏನು ಜೊತೆದು ನಾಗೇಂದ್ರ ಪ್ರಸಾದ್ ಅವರು. ಆ್ಯಂಡ್ ಬುಲ್ಬುಲ್ ಅಷ್ಟೇ, ಎಲ್ಲ ಸಾಂಗು ಕವಿಗಳು ಬರೆದ್ರು. ಅದರಲ್ಲೂ ಎಲ್ಲ ಥರ ಜಾನರ್ ಇದೆ. ಹೀರೋ ಇಂಟ್ರಡಕ್ಷನ್ ಸಾಂಗ್ ಇದೆ, ತಂದೆ ಮಗನ್ ಸೆಂಟಿಮೆಂಟ್ ಸಾಂಗ್ ಇದೆ, ಮಾಸ್ ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಎಲ್ಲ ಇದೆ.
ಸೊ ಈಕ್ವಲ್ ಕ್ವಾಲಿಫೈ ಐ ಮೀನ್ ಟ್ಯಾಲೆಂಟೆಡ್ ಇಬ್ರು. ನಾವು ಅದೇ ಈ ಸಾಂಗ್ ಕವಿಗಳ ಹತ್ರ ಬರ್ಸ್ಕೊಂಡು ಇದು ಇವರು ನಾವೇ ಸುಮ್ಮನೆ ಹಂಗೆ ಡಿಸೈಡ್ ಮಾಡ್ಕೋತೀವಿ ಅಷ್ಟೇ. ಹಂಗೆ ಮಾಡ್ಕೊಂಡು ಅವ್ರ ಹತ್ರ ಅದನ್ನು ತೊಗೊಂಡೋಗ್ತೀವಿ. ಶೋರ್ ಎನಿವೆ ನಿಮ್ಮದು ಲೈನಪ್ ಈಗ ನಿಮಗೆ ಗೊತ್ತು. ನೆಕ್ಸ್ಟು ಚಂದು ಅವ್ರಿಗಾಗಿ ಅಂದರೆ ನಿಮ್ಮ ಸಿಸ್ಟರ್ ಅವರ ಮಗನಿಗಾಗಿ ಒಂದು ಚಿತ್ರ, ತದನಂತರ ದರ್ಶನ್ ಅವ್ರದ್ದಲ್ವಾ? ಓಕೆ ಬಟ್ ಈಗ ನೀವು ನೆಕ್ಸ್ಟು ಇದು ಒಂದು ಹೊಸ ಹೀರೋನ ಇಂಟ್ರಡ್ಯೂಸ್ ಮಾಡಬೇಕು ನಿಮ್ಮ ಇದು ಚಂದು ಅವರ ಚಿತ್ರದಲ್ಲಿ. ಆ್ಯಂಡ್ ಯು ಆರ್ ಆಲ್ಸೋ ಕಮಿಂಗ್ ಫ್ರಮ್ ಅ ಫಿಲ್ಮ್ ವೇರ್ ಯು ಆರ್ ಡೂಯಿಂಗ್ ಅ ಫಿಲ್ಮ್ ವಿತ್ ಸೆಕೆಂಡ್ ಫಿಲ್ಮ್ ಆಲ್ಮೋಸ್ಟ್ ಈವನ್ ಈಸ್ ಆಲ್ಸೋ ನ್ಯೂ. ಸೊ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ಇದನ್ನು ಕರ್ಕೊಂಡು ಹೋಗಿ. ಬಟ್ ಆ್ಯಂಡ್ ಅದಕ್ಕೆ ಚಾಲೆಂಜಸ್ ಇದೆ ಆಬ್ವಿಯಸ್ಲಿ. ಒಬ್ಬ ಹೊಸ ಫಿಲ್ಮ್ ಹೀರೋನ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ಜವಾಬ್ದಾರಿನೂ ಹೆಚ್ಚಿರುತ್ತೆ ಆ್ಯಂಡ್ ಆಲ್ ಆಫ್ ದಟ್. ಬಟ್ ಸಾರಥಿ ಮಾಡೋದಕ್ಕೂ ನೆಕ್ಸ್ಟ್ ನೀವು ದರ್ಶನ್ ಅವ್ರ ಜೊತೆ ಮಾಡೋದಕ್ಕೂ ನೀವು ಹೇಳಿದ್ರಿ ಎವ್ರಿ ಫಿಲ್ಮ್ ಇಸ್ ಅ ಲರ್ನಿಂಗ್ ಪ್ರೊಸೆಸ್ ಅಂತ. ಈಗ ಫಿಲ್ಮ್ ಪ್ಲಸ್ ಯಾವ ರೀತಿಯ ಫಿಲ್ಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬದಲಾಗ್ಬಿಟ್ಟಿದೆ. ಹೌದು. ಸೊ ವಾಟ್ ವಿ ವಿಲ್ ಸಿ ವೆನ್ ಯು ಅಸೋಸಿಯೇಟ್ ವಿತ್ ದರ್ಶನ್ ಅಗೇನ್ ಈಸ್ ಗೋನ್ ಟು ಬಿ ಅ ಮಚ್ ಅಪ್ಗ್ರೇಡೆಡ್ ದಿನಕರ್ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ಎವ್ರಿ ಸಿನಿಮಾ ನಾನು ಬೆಳೀತಾ ಇದ್ದೀನಿ, ಕಲಿತಾ ಇದ್ದೀನಿ, ಮೆಚುರಿಟಿನೂ ಬರ್ತಾ ಇದೆ. ಈಗ ಜೊತೆಲಿ ಮಾಡುವಾಗ 27 ಇಯರ್ಸ್ ದಿನಕರ್, ಈಗ ರಾಯಲ್ ಮಾಡ್ಬೇಕಾದ್ರೆ 46 ಇಯರ್ಸ್ ಓಲ್ಡ್ ದಿನಕರ್. ಸೊ ಆ ಚೇಂಜ್ ಅಂತೂ ಕಾಣುತ್ತೆ, ನನ್ನ ವರ್ಕಲ್ಲೂ ಕಾಣುತ್ತೆ ಆ್ಯಂಡ್ ಸಿನಿಮಾಲೂ ಅದು ಕಾಣಿಸುತ್ತೆ. ಈಗ ಅದೇ ದರ್ಶನ್ದು ಈಗ ಹೆಂಗೆ ಅಂದರೆ ಮಾಡ್ಬೇಕಾದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಾಟೇರಾನೆ ಬೀಯಿಂಗ್ ಅ ಕಮರ್ಷಿಯಲ್ ಹೀರೋ, ಮಾಸ್ ಫೈಟ್ ಇಲ್ದೇನೆ ಕ್ಲೈಮ್ಯಾಕ್ಸ್ ಮಾಡಿದ್ದು ಫಸ್ಟ್ ಸಿನಿಮಾ ದರ್ಶನ್ದು ಕಾಟೇರ. ಆ್ಯಂಡ್ ಜನ ಅದು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅವ್ರು ಇಷ್ಟನೂ ಪಟ್ರು. ಸೊ ಈಗ ಏನಾಗಿದೆ ಅಂದರೆ ದರ್ಶನ್ನ ಒಂದಷ್ಟು ಇಮೇಜ್ಗಳನ್ನ ಕ್ಯಾರಿ ಮಾಡಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹೊಸದೇನೇ ಮಾಡಿದ್ರು ದರ್ಶನ್ನ ಆ ರೀತಿಲಿ ಜನ ನೋಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ಇದರಿಂದ ನಮಗೆ ಒಂದು ಸಿಂಪ್ಟಮ್ಸ್ ಗೊತ್ತಾಯಿತು. ಸೊ ಮೇ ಬಿ ಇದುವರೆಗೂ ಯಾವುದು ದರ್ಶನ್ ಮಾಡದೇ ಇರೋದು ವಿಚಾರನ ಇಲ್ಲೋ ಪಾತ್ರನ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಸೊ ನಾನು ಚಿಂತನ್ನು ಎಲ್ಲ ನಮ್ಮ ರೈಟರ್ ಟೀಮ್ ಎಲ್ಲ ಕೂತ್ಕೊಳ್ತೀವಿ. ಇವರ ಚಿಂತನ್ ಜೊತೆ ನಿಮ್ದು ತುಂಬಾ ಅಸೋಸಿಯೇಷನ್ ಇದೆ ಅಲ್ಲ? ಹೌದು, ಜೊತೆಲಿಂದ ಅವನು ಡೆಬ್ಯೂ ಮಾಡಿದ. ಅವನು ಅದು ಆ್ಯಕ್ಚುಲಿ ಅವ್ನು ಗೊತ್ತೂ ಇರಲಿಲ್ಲ ನನ್ನ ಒಂದು ಫಿಲ್ಮ್ ಡೈಲಾಗ್ ಬರೆಯೋಷ್ಟು ಕೆಪಾಸಿಟಿ ಇದೆ ನನಗೆ ಅಂತ. ಅವ್ನು ನಂಗೆ ಹೇಳ್ತಿರ್ತಾನೆ, ನೀನೇ ಅಣ್ಣ ನಂಗೆ ಅದನ್ನ ನನ್ನ ಒಳಗಿಂದ ಅದನ್ನ ತೆಗೆದಿದ್ದು ಅಂತ. ಜೊತೆ ಅವರ ಸಾರಥಿ ಎಲ್ಲ ಚಿಂತನೆ ಚಕ್ರವರ್ತಿ ಅವ್ರ ಡೈರೆಕ್ಷನ್. ಅದಕ್ಕೋಸ್ಕರ ನಿನ್ನ ಸಿನಿಮಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀನಿ, ನೀನು ನನಗೆ ಸಪೋರ್ಟ್ ಮಾಡಬೇಕು ಅಂತ ಅವನು ನನಗೆ ಕಂಡೀಷನ್ ಹಾಕ್ಬಿಟ್ಟು ಅದರಲ್ಲಿ ಆ್ಯಕ್ಟ್ ಮಾಡಿಸಿದ್ದು ನನಗೆ. ಬಟ್ ಇಲ್ಲ, ನಂಗೆ ತುಂಬ ಖುಷಿ ಆಯ್ತು ನೀವು ಹೇಳಿದ್ದು, ಎಸ್ಪೆಷಲಿ ಕಾಟೇರ ಎಕ್ಸಾಂಪಲ್ಲು. ಕರೆಕ್ಟ್. ಈಗ ಆ ಒಂದು ಪ್ರೆಷರು ಹೀರೋ ಮೇಲಿಲ್ಲ. ಇನ್ಫ್ಯಾಕ್ಟ್ ಬೇರೆ ಪ್ರೆಷರ್ ಇದೆ, ನೀನು ಬೇರೆದು ನಮ್ಗೆ ತೋರಿಸ್ತಾ ಹೋಗು. ಅಫ್ಕೋರ್ಸ್ ನೀನು ಸ್ಟಾರ್ ಹೀರೋನೇ, ಅದನ್ನ ಬಿಡ್ಬೇಡ, ಬಟ್ ಬೇರೆ ಆಯಾಮಗಳನ್ನ ತೋರಿಸ್ತಾ ಹೋಗು ಅನ್ನೋದಿದೆ. ಆಮೇಲೆ ದಯವಿಟ್ಟು ಕಾಮಿಡಿಯನ್ನು ಮರಿಬೇಡಿ, ನಾನು ಆಗಲೇ ಹೇಳಿದ ಹಾಗೆ. ಖಂಡಿತ. ಈಗ ರಾಯಲ್ 24ನೇ ತಾರೀಕು ಜನವರಿ ಬಿಡುಗಡೆ ಆಗ್ತಾರೆ. ವಾಟ್ ಡು ಯು ಎಕ್ಸ್ಪೆಕ್ಟ್ ಔಟ್ ಆಫ್ ಇಟ್? ಫ್ರ್ಯಾಂಕ್ ಆಗಿ ಹೇಳ, ನಾನು ಎಲ್ಲ ಕೈರಂ ವಾಶಿ ಅವ್ರದ್ದು ಹಳೆ ಸಿನಿಮಾಗಳ ರಿವ್ಯೂಗಳೆಲ್ಲನೂ ನೋಡಿದ್ದೀನಿ. ಅದರಲ್ಲಿ ಅವರು ಒಳ್ಳೆ ಸಿನಿಮಾಗೆ ಏನೇನು ಪಾಯಿಂಟ್ಗಳು ಹೇಳ್ತಾರೆ ಅದೇ ಪಾಯಿಂಟ್ ಈ ಸಿನಿಮಾಲಿ ಹೇಳಬೇಕು. ಅದು ನನ್ನ ಮೇಲೆ ತುಂಬ ಇಲ್ಲ ಅಂದರೆ ಐ ಬಿಲೀವ್ ಅಂದರೆ ನಿಮ್ಮದು ರಿವ್ಯೂಲಿ ತುಂಬ ಆನೆಸ್ಟಿ ಇದೆ. ಆ್ಯಂಡ್ ನೀವು ರಿವ್ಯೂ ಮಾಡಿದ ಸಿನಿಮಾನ ನಾವು ನೋಡಿ ಸಿನಿಮಾ ಥಿಯೇಟ್ರಿಗೆ ಹೋದಾಗ ನೀವು ಹೇಳಿದ ಪಾಯಿಂಟ್ಸು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಕರೆಕ್ಟ್, ಈ ಆ್ಯಂಗಲ್ ಇದೆ ಅಲ್ವಾ ಈ ಸಿನಿಮಾಗೆ ಅಂತ ಅನಿಸುತ್ತೆ. ಸೊ ಅದೊಂದು ಕಂಡೀಷನ್ನ ತಲೆಯಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅಲ್ಲ, ಥ್ಯಾಂಕ್ ಯು. ಅಲ್ಲ ಇದು ಬಟ್ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ನನಗನ್ಸಿದ್ದು, ಫಸ್ಟ್ ಆಫ್ ಆಲ್ ತುಂಬ ದಿನ ಈಗ ಒಂಥರ ಐದರ್ ನಮಗೆ ಸಣ್ಣ ಚಿತ್ರಗಳು ಬರ್ತಾರೆ. ಸಣ್ಣ ಚಿತ್ರಗಳು ಅಂದರೆ ಹೊಸಬರ ಚಿತ್ರಗಳು ವೇರ್ ದಿ ಬಡ್ಜೆಟ್ ಇಸ್ ಆಲ್ಸೋ ಕನ್ಸ್ಟ್ರೈನ್, ಅಥವಾ ತೀರಾ ಒಂದು ನಾನಾಗಲೇ ಹೇಳಿದಾಗೆ ಬೇರೆ ಒಂದು ವರ್ಲ್ಡಲ್ಲಿ ಹೀರೋನ ಇಡೋದು, ಆ ಥರದ ಚಿತ್ರಗಳು ಬರ್ತಾರೆ. ಈ ಓಲ್ಡ್ ಸ್ಕೂಲ್ ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ, ಹಾಡುಗಳು, ಒಳ್ಳೆ ಡ್ಯಾನ್ಸು, ಒಳ್ಳೆ ಸೆಂಟಿಮೆಂಟು, ಈ ಥರದ್ದು ಕಡಿಮೆ ಆಗ್ತಾನೆ ಇದೆ. ಆ್ಯಂಡ್ ಐ ಥಿಂಕ್ ರಾಯಲ್ ಆ ಒಂದು ಪರ್ಟಿಕ್ಯುಲರ್ ಜಾನ್ರಲ್ಲಿ ಫಿಟ್ ಆಗತ್ತೆ ಅಂತ. ಆ್ಯಂಡ್ ನನ್ನ ಪ್ರಕಾರ ಆ ಜಾನ್ರಾನೇ ಹೆಚ್ಚೆಚ್ಚು ಫ್ಯಾಮಿಲೀಸ್ನ ಕರ್ಕೊಂಬರೋದು. ಅಂದ್ರೆ ಯೂಶಲಿ ಅದು ಹಂಗೇನೆ, ಹಿಸ್ಟ್ರಿ ರಿಪೀಟ್ಸ್. ಈಗ ಹೆಂಗೆ ಅಂದ್ರೆ, ಈಗ ನಮ್ಮ ತಂದೆ ಕಾಲದಲ್ಲೆಲ್ಲ ಲೂಸ್ ಪ್ಯಾಂಟು, ಬೆಲ್ ಬಾಟಮ್ ಪ್ಯಾಂಟ್ಸ್ ಫ್ಯಾಷನ್ ಆಗ ಅದಾದ್ಮೇಲೆ ತಿರ್ಗಾ ನಾವು ಕಾಲೇಜ್ ಟೈಮ್ಗೆಲ್ಲ ಬಂದಾಗ ನ್ಯಾರೋ ಫಿಟ್ ಆ್ಯಂಡ್ ಸ್ಕಿನ್ನಿ ಟೈಟ್ ಜೀನ್ಸ್ಗಳು ಫ್ಯಾಷನ್ ಇತ್ತು. ಅದಾದ್ಮೇಲೆ ತಿರ್ಗಾ ನೋಡಿ ಅದು ಅಂದ್ರೆ ಟ್ರೆಂಡ್ ಹಂಗೆ ಆಗ್ತಾ ಇರುತ್ತೆ. ಅಂದ್ರೆ ಹಳೇದೇ
ಹೊಸ್ದಾಗಿ ಹೇಳ್ತಾ ಇರ್ತೀವಿ, ಹಳೆ ವಿಚಾರಗಳನ್ನೇ ಹೊಸ್ದಾಗಿ ಹೇಳ್ತೀವಿ. ಈಗ ಕಂಟಿನ್ಯೂಸ್ ಆಗಿ ಒಂದಷ್ಟು ಆಕ್ಷನ್ ಸಿನಿಮಾಗಳು ಇಟ್ಟಾಗ್ತಿದೆ, ಮಧ್ಯದಲ್ಲಿ ಸಡನ್ ಆಗಿ ಒಂದು ಕಾಮಿಡಿ ಸಿನಿಮಾ, ಒಂದು ಎಮೋಷನ್ ಸಿನಿಮಾ ವರ್ಕ್ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ಎಲ್ಲರೂ ಕಾಮಿಡಿ ಸಿನಿಮಾ, ಎಮೋಷನ್ ಸಿನಿಮಾ ಹಿಂದೆನೇ ಹೋಗ್ತಿರ್ತಾರೆ. ಸೊ ಅದ್ರ ಮಧ್ಯದಲ್ಲಿ ತಿರ್ಗಾ ಒಂದು ಆಕ್ಷನ್ ಸಿನಿಮಾ ಬಂದಿದೆ. ಅದು ಹಂಗೆ ಸಿನಿಮಾ ಟ್ರೆಂಡೇ ಆ ರೀತಿಲಿ. ಹಳೆ ವಿಚಾರನೇ ಹೊಸ್ದಾಗಿ ಹೇಳೋದೇ ಅಷ್ಟೇ ಸಿನಿಮಾ. ಗ್ರೇಟ್ ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಯಾಕೆಂದರೆ ನಾನು ಅದೇ ಆಗಲೇ ಹೇಳ್ತಾ ಇದ್ದೆ, ನೀವು ನಿಮ್ಮ ಸ್ಕ್ರಿಪ್ಟನ್ನು ಚೆನ್ನಾಗಿ ನರೇಟ್ ಮಾಡಲ್ಲ ಅಂತ ನೀವೇ ಹೇಳ್ಕೊಟ್ರಿ. ಬಟ್ ನಿಮ್ಮ ಜೀವನದಲ್ಲಿ ಆದ ಕಥೆಗಳನ್ನು, ನಿಮ್ಮ ಮಾತಿನ ಫ್ಲೋ ಅದು ಹೆಂಗೆ ಹಾಗೆ ಫ್ಲೋ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿ ಸಂದರ್ಶನಕ್ಕೆ ಬಂದಿದ್ದು. ಅದನ್ನು ನೀವು ನನಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಹೆಂಗೆ ನಾನು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಈಗ ಅನಿಸ್ತೋ, ಹಂಗೆ ಜನ ನನ್ನ ರಾಯಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಅವ್ರಿಗೆ ರೀಚ್ ಆಯಿತು ಅಂದರೆ ಈ ಸಿನಿಮಾ ವರ್ಕ್ ಆಗ್ಬಿಡುತ್ತೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.